ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಏಡ್ಸ್ ರೋಗ ಅನ್ನುವಂಥದ್ದು ಇದೊಂದು ಹೆಮ್ಮಾರಿಯಾಗಿ ಎಲ್ಲ ಕಡೆ ಇರುವಂಥದ್ದು, ಪ್ರಪಂಚದಾದ್ಯಂತ ಹಬ್ಬಿರುವಂಥ ಒಂದು ರೋಗ. ಇದರಿಂದಾಗಿ ಅನೇಕರು ತಿಳಿದೋ ಅಥವಾ ತಿಳಿಯದೋ ಕಾಯಿಲೆಗೆ ತುತ್ತಾಗಿರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇದು ಸುಲಭವಾಗಿ, ಅದರಲ್ಲೂ ಕೂಡ ಜಾಗೃತಿಯನ್ನು ವಹಿಸದೇ ಇದ್ದರೆ ಸುಲಭವಾಗಿ ಹಬ್ಬುವಂತಹ ಕಾಯಿಲೆ ಆಗಿರೋದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಆದ್ದರಿಂದ ಎಲ್ಲರಿಗೂ ಕೂಡ ಇದರ ಅರಿವನ್ನು ಮೂಡಿಸುವಂಥ ಅಗತ್ಯತೆ ಪ್ರತಿ ಬಾರಿಯೂ ಪ್ರತಿ ದಿನವೂ ಇದ್ದೇ ಇರುತ್ತೆ. ಇದರ ಜೊತೆಗೆ ಹೇಗೆ ನೆರವು ಕೂಡ ಇದೆ ಅನ್ನೋಂಥದ್ದು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಅಪರ ಯೋಜನಾ ನಿರ್ದೇಶಕರಾದಂತಹ ಡಾಕ್ಟರ್ BV ಕರೂರ್ ಅವರು. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಅದೇ ರೀತಿಯಲ್ಲೇ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ ಲೀಲಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಸ್ನೇಹಿತರೆ, ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಎಂದಿನಂತೆ ಸೂಚನೆ: ತಾವು ಕೇಳುವಂತಹ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ನೇರವಾಗಿ ತಮ್ಮ ದೂರವಾಣಿಯ ಮೂಲಕವೇ ಮಾತನಾಡಿ. ಆದಷ್ಟು ತಮ್ಮ ಟಿವಿಯ ಧ್ವನಿಯನ್ನು ಕಡಿಮೆ ಮಾಡಿ. ಇನ್ನು ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಪ್ರಶ್ನೆಯನ್ನು ಕೇಳೋದಾದರೆ, ಡಾಕ್ಟರ್ BV ಕರೂರ್ ಅವರೇ, ಈಗ ಎಲ್ಲ ಕಡೆ ನಾವು ಸಾಮಾನ್ಯವಾಗಿ HIV ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲೇ ಏಡ್ಸ್ ಅಂದ್ರೆ ಏನು ಅಂತಲೂ ಕೂಡ ಕೇಳ್ತಾ ಇದ್ದೀವಿ. ಹಾಗಾಗಿ HIV ಅಂತಂದ್ರೆ ಏನು, ಏಡ್ಸ್ ಅಂದ್ರೆ ಏನು, ಮತ್ತೆ ಇದರ ನಡುವೆ ಇರುವಂಥ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತೀರಾ? ಉತ್ತಮವಾದ ಪ್ರಶ್ನೆ. ಈ HIV ಅಂತಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಸೊ ಯಾರಲ್ಲಿ ಈ ರಕ್ತದಲ್ಲಿ ಈ HIV ವೈರಸ್ ಇದೆಯೋ ಅವರಿಗೆ HIV ಇದೆ ಅನ್ನುವಂಥ ಅನ್ನೋದನ್ನು ನಾವು ಹೇಳ್ತೇವೆ. ಆದರೆ HIV ಮತ್ತು ಏಡ್ಸ್ಗೆ ಬಹಳ ವ್ಯತ್ಯಾಸ ಇದೆ. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್, ಏಡ್ಸ್ ಅಂತ ಸಾಮಾನ್ಯವಾಗಿ ಕೇಳಿರ್ತಾರೆ. ಈ HIV ರೋಗಾಣು ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಈ T4 ಲಿಂಫೋಸೈಟ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಿ ಕಡಿಮೆ ಮಾಡಿ, ಅತಿ ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿಯೇ ಇಲ್ಲದಂತೆ ಆದಾಗ ಆಗುವಂಥ ಪರಿಸ್ಥಿತಿಗೆ ನಾವು ಏಡ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ನಮ್ಮ ಶ್ರೋತೃಗಳು ತಿಳ್ಕೋಬೇಕಾಗಿದ್ದು, ಎಲ್ಲ ಜನರು ತಿಳ್ಕೋಬೇಕಾಗಿದ್ದೇನು ಅಂದರೆ, HIV ಮತ್ತು ಏಡ್ಸ್ ಮಧ್ಯೆ ಸಾಕಷ್ಟು ಅಂತರ ಇದೆ. 10 ವರ್ಷದಿಂದ 20 ವರ್ಷ ಅಂತರ ಇರುತ್ತೆ. ಸೊ HIV ಇವತ್ತು ನಮಗೆ ರಕ್ತದಲ್ಲಿ ಇದೆ, HIV ವೈರಸ್ ಅನ್ನೋದನ್ನು ಮಾತ್ರ ತೋರಿಸ್ಕೊಡುತ್ತೆ. ಆದರೆ ನಮ್ಮ ಪೂರ್ತಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಬೇಕಾದ್ರೆ 10 ವರ್ಷನಾದರೂ ಬೇಕಾಗ್ತದೆ. ಅದರಿಂದ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಉಂಟಾಗಿದೆ. ಈ ಸಂದರ್ಭದಲ್ಲಿ ಇದು ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹರಡಬಹುದಾಗಿದೆ. ಅಂದ್ರೆ ನಿಮಗೆ ಹೇಳುವಂಥದ್ದು ಏನು ಅಂತಂದ್ರೆ, HIV ಅಂದಾಕ್ಷಣಕ್ಕೆ ಪ್ರಾರಂಭದ ಹಂತದ್ದನ್ನು ನಾವು HIV ಅಂತ ಕರಿತೀವಿ. ಒಂದು 10-20 ವರ್ಷಗಳ ನಂತರ ರೋಗ ನಿರೋಧಕ ವ್ಯವಸ್ಥೆ ನಮ್ಮ ದೇಹದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭವನ್ನು ನಾವು ಏಡ್ಸ್ ವ್ಯವಸ್ಥೆ ಆ ಒಂದು ಹಂತಕ್ಕೆ ಬಂದಿದೆ ಅಂತ ನಾವು ಕರಿತಾ ಇರ್ತೀವಿ. ಹಾಗಿದ್ರೆ ಸೊ ಈಗ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅನ್ನುವಂಥದ್ದನ್ನು ಇದೆ. ಹಾಗಾಗಿ ತಾವು ಜಂಟಿ ನಿರ್ದೇಶಕರು ಕೂಡ ಡಾಕ್ಟರ್ ಲೀಲಾ ಸಂಪಿ ಅವರೇ, ಈ ಒಂದು ಸೊಸೈಟಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೀರಾ, ಹಿನ್ನೆಲೆಯನ್ನು? ಅಲ್ಲ, ಈಗ ನಮ್ಮದು ನ್ಯಾಕೋ ಅಂತ ಇದೆ, ನ್ಯಾಷನಲ್ ಮಟ್ಟದಲ್ಲಿ. ಅದರ ನಂತರ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಮಟ್ಟದ ಏಡ್ಸ್ ನಿಯಂತ್ರಣ ಸೊಸೈಟಿಗಳು ಕೂಡ ಇದ್ದಾವೆ. ಅದು ಇಡೀ ರಾಜ್ಯದಲ್ಲಿರುವಂಥ HIV ಸೋಂಕನ್ನು ನಿಯಂತ್ರಣ ಮಾಡಿ ಒಂದು HIV ಮುಕ್ತವಾದಂಥ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಒಂದು ಬದ್ಧತೆ ಇರುವಂಥ ಒಂದು ಸಂಸ್ಥೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಯೋಜನೆಗಳನ್ನ ಮಾಡುವಂಥದ್ದು. ಮತ್ತೆ ಈಗ ಡಾಕ್ಟರ್ ಕರೂರ್ ಅವರೇ, ಈಗ ಒಬ್ಬ ವ್ಯಕ್ತಿ ಒಳಗಡೆ HIV ಏಡ್ಸ್ ಅಥವಾ HIV ಇದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಸೊ ಯಾವ ವ್ಯಕ್ತಿಗೆ HIV ಇದೆಯೋ ಅನ್ನೋ ಬಗ್ಗೆ ಅನುಮಾನ ಇದೆಯೋ, ಅಥವಾ ವೈದ್ಯರಿಗೆ ಇವರಲ್ಲಿ HIV ಇರ್ಬೋದು ಅಂತ ಅನುಮಾನ ಇದೆಯೋ ಅಂತ ವ್ಯಕ್ತಿಗಳು ರಕ್ತ ಪರೀಕ್ಷೆ ಮಾಡಿದರೆ ಈ HIV ಇದೆಯೋ ಇಲ್ಲೋ ಗೊತ್ತಾಗುತ್ತೆ. ಸೊ ಈ ರಕ್ತ ಪರೀಕ್ಷೆಯನ್ನು ನಾವು ಸರ್ಕಾರದಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಎಲ್ಲ ಕಡೆ ಹೆಚ್ಚು ಕಡಿಮೆ 545 ICTC ಕೇಂದ್ರ ಅಂತ ಹೇಳ್ತೀವಿ. ಅಂದರೆ
ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ ಸಮಗ್ರ ಆಪ್ತ ಸಮಾಲೋಚನಾ ಮತ್ತು ಪರೀಕ್ಷಾ ಕೇಂದ್ರಗಳು ಅಂತಿದೆ. ಆ ಕೇಂದ್ರಗಳಲ್ಲಿ ಉಚಿತವಾಗಿ ಈ HIV ಪರೀಕ್ಷೆಯ ಸೇವೆ ಲಭ್ಯ ಇದೆ. ಇದು ಬೇರೆ ಎಲ್ಲ ರಕ್ತ ಪರೀಕ್ಷೆಗೂ ಇದಕ್ಕೂ ಇರುವ ವ್ಯತ್ಯಾಸ ಏನು ಅಂದರೆ, ಎಲ್ಲರನ್ನು ನಾವು ಅವರ ಒಪ್ಪಿಗೆ ಇಲ್ಲದೇನೆ, ಕನ್ಸೆಂಟ್ ಅಂತ ಏನು ಹೇಳ್ತೀವಿ, ಅವರ ಒಪ್ಪಿಗೆ ಇಲ್ಲದೇನೆ ನಾವು HIV ಪರೀಕ್ಷೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವರ ಮನಸ್ಸನ್ನು ಒಲಿಸಿ ಈ HIV ಪರೀಕ್ಷೆನ ಏಕೆ ಮಾಡಬೇಕು, ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೀ ಟೆಸ್ಟ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಈ ICTC ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚಕರು ಅಂತಿದ್ದಾರೆ, ಕೌನ್ಸಿಲಿಂಗ್ ಮಾಡಿ ಪರೀಕ್ಷೆ ಮಾಡಿ ನಂತರ ಆ ರಿಸಲ್ಟ್ ಅನ್ನು ಕೂಡ ಕೊಡಬೇಕಾದ್ರೆ ಮುಂಚೆ ಅವರು ಪಾಸಿಟಿವ್ ಇದ್ರೆ ಏನೇನು ಅನುಸರಿಸಬೇಕು, ಇದು ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರದಂಗೆ ಯಾವ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು, ತಮ್ಮ ಜೀವನ ಶೈಲಿಯನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸಿಕೊಟ್ಟು ಅವರಿಗೆ ಅವರ ಪರೀಕ್ಷೆಯ ರಿಪೋರ್ಟ್ ಅನ್ನು ನೀಡಲಾಗ್ತದೆ. ಈಗ ಡಾಕ್ಟರ್ ಲೀಲಾ ಸಂಪಿಗೆಯವರೇ, ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಯಾವ ಯಾವ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ? ಈಗ ಅದರಲ್ಲಿ ಬಹಳ ಪ್ರಮುಖವಾಗಿ ಏನು ಅಂತಂದ್ರೆ, ಒಂದು ಜನರಲ್ಲಿ ಇಡೀ ರಾಜ್ಯದ ಜನತೆಯಲ್ಲಿ ಅರಿವು ಮೂಡಿಸುವಂಥದ್ದು, ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಇನ್ನೊಂದು ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತ ಸೇವಾ ಸೌಲಭ್ಯಗಳನ್ನ ಒದಗಿಸ್ಕೊಡುವಂಥದ್ದು. ಈಗ ಈ 4ನೇ ಹಂತಕ್ಕೆ ಬಂದಿದ್ದೀವಿ. ಈಗ ನಾವು HIV ನಿಯಂತ್ರಣದ 4ನೇ ಹಂತಕ್ಕೆ. ಈ 4ನೇ ಹಂತದಲ್ಲಿ ಮುಖ್ಯವಾಹಿನಿಗೆ HIV ನಿಯಂತ್ರಣದ ಎಲ್ಲ ಹೊಣೆಗಾರಿಕೆಯನ್ನ ಇಡೀ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಜವಾಬ್ದಾರಿಯನ್ನ ಕೆಸಾಪ್ಸ್ ಇವತ್ತು ಬಹಳ ಪ್ರಮುಖವಾಗಿ ಹೊಂದಿದೆ. ಈಗ ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಬಾಪೂಜಿ ನಗರದಿಂದ ಕರೆ ಇರುವಂತದ್ದು. ಸುರೇಶ್ ಅವರಿಗೆ ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಹಲೋ ಕೇಳಿ ತಮ್ಮ ಪ್ರಶ್ನೆ. ವೈರಸ್ಗೆ ಸಂತಾನೋತ್ಪತ್ತಿಗೆ ತಡೆ ಹಿಡಿಯಕ್ ಆಗುತ್ತಾ ಆಗಲ್ವಾ ಸರ್? ಮೊದಲಿಂದ ಕೇಳಿ ಸುರೇಶ್ ಅವರೇ ತಮ್ಮ ಪ್ರಶ್ನೆನ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ಅದೇ ವೈರಸ್ HIV ವೈರಸ್ ಬಾಡಿ ಒಳಗಡೆ ಎಷ್ಟು ದಿವಸ ಜೀವಂತವಾಗಿರುತ್ತೆ, ಮತ್ತೆ ಆ ವೈರಸ್ಗೆ ಸಂತಾನೋತ್ಪತ್ತಿಗೆ ತಡೆ ಹಿಡಿಯಕ್ ಆಗುತ್ತಾ ಆಗಲ್ವಾ ಮೆಡಿಸಿನ್ ಅಲ್ಲಿ? ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ಸುರೇಶ್ ಅವರೇ. ಆದರೂ ಅವರ ಪ್ರಶ್ನೆ ಏನನ್ಸುತ್ತೆ, ಈ ವೈರಸ್ಸಿನ ಸಂತಾನ ಉತ್ಪತ್ತಿನೇ ಕಡಿಮೆ ಮಾಡೋಕ್ಕೆ ಔಷಧಗಳಿದೆಯಾ ಅಂತ ಕೇಳ್ತಾ ಇದ್ದಾರೆ. ಈ ಥರದ ಆ ವೈರಸ್ಸನ್ನು ಪೂರ್ತಿ ಸಾಯಿಸುವಂಥ ಔಷಧ ಇಲ್ಲದೇ ಇದ್ದರೂ ಕೂಡ ಅದನ್ನು ಹತ್ತಿಕ್ಕಬಹುದಾದಂಥ ಔಷಧಗಳು ಈಗ ಲಭ್ಯವಾಗಿದೆ. ಒಂದು ಕಾಲ ಇತ್ತು, HIV ಅಥವಾ ಏಡ್ಸ್ ಅಂದ ತಕ್ಷಣವೇ ಭಯ ಬಿದ್ದು ಜನ ಇದು ಸಾವನ್ನು ತರುವಂಥ ಕಾಯಿಲೆ ಅನ್ನೋ ಭಾವನೆ ಇತ್ತು. ಈಗ ಆ್ಯಂಟಿ ರಿಟ್ರೋವೈರಲ್ ಥೆರಪಿ ಅಂತ ಬಂದಿದೆ, ART ಅಂತ ಹೇಳ್ತೀವಿ. ಸೊ ಚಿಕಿತ್ಸೆ ಲಭ್ಯವಿದೆ ಮತ್ತು ಈ ವೈರಾಣುವಿನ ಕಾರ್ಯವನ್ನು ಕಡಿಮೆ ಮಾಡುವಂಥ ಅಥವಾ ಅದನ್ನು ಹತ್ತಿಕ್ಕುವಂಥ, ಈ ನಮ್ಮ ವ್ಯಕ್ತಿಗಳು ಬಹಳ ವರ್ಷ ಜೀವಿಸುವಂತೆ ಮಾಡಬಲ್ಲಂಥ ಆರೋಗ್ಯ ಚಿಕಿತ್ಸೆ ಈಗ ಲಭ್ಯವಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುರೇಶ್ ಅವರೇ. ಈಗ ಸಾಮಾನ್ಯವಾಗಿ ಕೇಳೋದಾದರೆ ಡಾಕ್ಟರ್ ಲೀಲಾ ಸಂಪಿಗೆಯವರೇ, ಏಡ್ಸ್ ರೋಗಿಗಳು ಸಾಮಾನ್ಯವಾಗಿ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಹೆಚ್ಚಾಗಿ ಎದುರಿಸ್ತಾ ಇದ್ದಾರೆ ಅಂತ ತಾವು ಹೇಳ್ತೀರಾ? ಅಲ್ಲ, ಬಹಳ ಮುಖ್ಯವಾಗಿ HIV ಸೋಂಕಿತರು, ಈಗ ನಾವು ಮೊದಲಾದ್ರೆ ಏನಾಗ್ತಿತ್ತು, HIV ಅಂದ್ರೆ ಏಡ್ಸ್ ಅಂದ್ರೆ ಸಾವು ಅಂತಲೇನೆ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಒಂದು ಮುಕ್ತವಾಗಿ, ಇವತ್ತು ಕೂಡ ನಾವು ಒಂದು ಮುಕ್ತವಾಗಿ HIV ಏಡ್ಸ್ ಬಗ್ಗೆ ಮಾತಾಡುವಂತ ಸ್ಥಿತಿಯಲ್ಲಿ ನಾವೀಗಿದ್ದೀವಿ. ಆದ್ರೆ ಆರಂಭದ ಹಂತದಲ್ಲಿ ಭಾರತದಂತ ಒಂದು ಸಮಾಜದ ಒಂದು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇದಕ್ಕೆ ತಗಲಿರುವಂತ ಇದೇನಿದೆ, ಕಳಂಕ ತಾರತಮ್ಯ ಏನಿದೆ, ಇದು ಒಂದು ದೊಡ್ಡ ಸವಾಲು. ಇದು HIV ನಿಯಂತ್ರಣಕ್ಕೇನೆ ಬಹಳ ದೊಡ್ಡ ಸವಾಲು. HIV ಏಡ್ಸ್ ನಿಯಂತ್ರಣದ ಒಂದು ಅಡ್ಡಿ ಅಂತಾನೆ ಹೇಳ್ಬೋದು ಇದನ್ನ. ಒಂದು ಈ ಸ್ಟಿಗ್ಮಾ, ಡಿಸ್ಕ್ರಿಮಿನೇಷನ್ ಇದೆ, ಇದು ಇದ್ರ ಇದೇನಿದೆ. ಮತ್ತೆ ಇದ್ರ ನಂತರ ಇರುವಂತದ್ದೇನು ಅಂತಂದ್ರೆ, ಈಗ ನಾವು ಇಲ್ಲಿ ಮಾತಾಡ್ಬೇಕಾಗಿರುವಂತದ್ದೇನು, 89% ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ HIV ಬರುವಂತದ್ದು ಅನ್ನೋದು ಇವತ್ತು ವಾಸ್ತವ. ಅದು ಈ ವಾಸ್ತವತೆಯನ್ನ ನಾವು ಬಹಳ ಮುಕ್ತವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಭಾರತದಲ್ಲಿ ಪ್ರಥಮ ಹಂತದಲ್ಲಿ ಸೋಂಕು ಬಂದಂತ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು, ಭಾರತ ಒಂದು ಬಹಳ ದೊಡ್ಡ ಸೋಂಕಿತ ರಾಷ್ಟ್ರವಾಗಬಹುದು ಅಂತ ಹೇಳಿ. ಅವಾಗ ನಾವ್ ಹೇಳಿದ್ವಿ, ಇಲ್ಲ, ನಾವು ಭಾರತ ಬಹಳ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾದಂತ ಒಂದು ಕಟ್ಟುನಿಟ್ಟಿನಂತ ದೇಶ ಇದು, ಅದರಿಂದ ನಮ್ಮ ದೇಶಕ್ಕೆ ಈ ಸೋಂಕು ಹರಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದ್ರೆ ನಂತರ ನಮಗೆ ಗೊತ್ತಾಗಿದ್ದು, ಆವಾಗಲೇ ನಾವು ಸ್ವಲ್ಪ ತಡ ಮಾಡಿದ್ವಿ.
ಆವಾಗ ನಂತರ ಗೊತ್ತಾಗಿದಂಥದ್ದು ಈ ಸೋಂಕು ಭಾಳ ಅತಿ ವೇಗದಲ್ಲಿ ಇಡೀ ದೇಶವನ್ನು ವ್ಯಾಪಿಸ್ತಾ ಇದೆ ಅಂತೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ HIV ನಿಯಂತ್ರಣದ ಸವಾಲನ್ನು ತಗೊಂಡಂಥ ನ್ಯಾಕೋ ಮತ್ತು ಎಲ್ಲ ರಾಜ್ಯಗಳಲ್ಲಿರುವಂಥ HIV ನಿಯಂತ್ರಣ ಸೊಸೈಟಿಗಳೇನಿದ್ದಾವೆ ಅವುಗಳ ಪ್ರಯತ್ನದಿಂದಾಗಿ ಇವತ್ತು ಸೋಂಕನ್ನು ನಿಯಂತ್ರಣಕ್ಕೆ ತರುವಂಥ ನಿಟ್ಟಿನಲ್ಲಿ ಜಾಗತಿಕವಾದಂಥ ಒಂದು ಆದ್ಯತೆಯನ್ನು ಇವತ್ತು ಭಾರತ ಪಡ್ಕೊಂಡಿದೆ. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಮುಂಬೈಯಿಂದ ಕರೆ ಇರುವಂಥದ್ದು ಆನಂದ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಹಲೋ, ಕೇಳಿ ತಮ್ಮ ಪ್ರಶ್ನೆಯನ್ನ ಆನಂದ್ ಅವರೇ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಆನಂದ್ ಅವರೇ? ಹೌದೌದು ಸರ್. ಕೇಳಿ, ಪ್ರಶ್ನೆಯನ್ನ ಕೇಳಿ. ನಮ್ದು HIV ಪಾಸಿಟಿವ್ ಇದೆ. ಹಾ ನಾವು ART ತೆಗೆದುಕೊಳ್ತಾ ಇದ್ದೇವೆ. ಹಾ ಅಂದ್ರೆ ಈಗ ಇತ್ತೀಚೆಗೆ ಹೊಟ್ಟೆ ಉಬ್ಬುವುದು, ಹೊಟ್ಟೆ ನೋವು, ಊಟ ಸರಿಯಾದ ಆಗುವುದಿಲ್ಲ, ಇದೆಲ್ಲ ಸಮಸ್ಯೆ ಆಗಿದೆ. ಡಾಕ್ಟರ್ ಹೇಳಿದಾಗ ಅಸಿಡಿಟಿ ಗೋಲಿ ಕೊಟ್ಟಿದ್ದಾರೆ, ಮತ್ತು ಸೋನೋಗ್ರಫಿ ಮಾಡಿದ್ರೆ ಒಂದ್ ಸ್ವಲ್ಪ ಇದು ಡಿಸ್ಟರ್ಬೆನ್ಸ್ ಇದೆ, ಯಾವುದು ಹೊಟ್ಟೆ ಉಬ್ಬುದು ಇದೆಲ್ಲ ಆಗುತ್ತದೆ. ತುಂಬಾ ಸಮಸ್ಯೆ ಆಗ್ತಾ ಇದೆ, ವೀಕ್ನೆಸ್ ಇದೆ, ನಿದ್ದೆ ಬೀಳುವುದಿಲ್ಲ. ಇದರಿಂದ ART ಇಂದಲೇ ಎಲ್ಲ ಆಗುತ್ತದಲ್ಲ ಸೈಡ್ ಎಫೆಕ್ಟ್? ನಮಸ್ಕಾರ ಆನಂದ್ ಅವರೇ, ನಿಮ್ಮ ಪ್ರಶ್ನೆ ಮತ್ತು ನೀವು ಅನುಭವಿಸ್ತಾ ಇರೋ ಕಷ್ಟ ನೋಡಿದ್ರೆ ಚಿಂತೆ ಪಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ನಿದ್ದೆ ಬೀಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಮೋಸ್ಟ್ಲಿ ನಿಮಗೆ ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ, ಹೊಟ್ಟೆಯಲ್ಲಿ ಆಸಿಡ್ ಹೆಚ್ಚಾಗಿ ಈ ಥರದ ಹೊಟ್ಟೆ ಉಬ್ಬು ಈ ಥರ ಕಾಣಿಸ್ತಾ ಇದೆ. ಚಿಂತೆ ಮಾಡೋದು ಬಿಡಿ. ಇವತ್ತಿನ ನಮ್ಮ ಕಾರ್ಯಕ್ರಮ ಮುಖ್ಯ ಉದ್ದೇಶವೇ ಅರಿವು ನೆರವು ಅಂತ. ನಿಮಗೆ ನೆರವು ಕೊಡೋಕ್ಕೋಸ್ಕರ ನಾವು ಇಲ್ಲಿದ್ದೀವಿ. ಇಡೀ ಆರೋಗ್ಯ ಇಲಾಖೆ ಇದೆ. ನಿಮ್ಮ ART ಕೇಂದ್ರದಲ್ಲಿರುವ ವೈದ್ಯರನ್ನು ಪರೀಕ್ಷಿಸಿ, ಮತ್ತು ಯಾವುದೇ ಮಾತ್ರೆ ತಗೊಂಡಾಗ ಈ ಥರ ಎಸಿಡಿಟಿ ಆಗುತ್ತೆ, ಹೈಪರ್ ಎಸಿಡಿಟಿ ಅಂತ ಹೇಳ್ತೀವಿ. ಅದಕ್ಕೆ ಮಾತ್ರೆಗಳು ಸುಲಭವಾಗಿ ಲಭ್ಯವಿದ್ದಾವೆ, ಚಿಂತೆ ಬಿಡಿ. ಈಗ ಔಷಧ ಲಭ್ಯವಿದೆ, ಚಿಕಿತ್ಸೆಗಳಿಂದಾಗಿ ನೀವು ಬಹಳ ವರ್ಷ ಎಲ್ಲರ ಜೀವಿಸಬಹುದು ಅನ್ನೋ ಮಾತನ್ನು ಹೇಳಿ ಡಾಕ್ಟರ್ನ 10 ವರ್ಷ ಆಯ್ತು ಈಗ ತೆಗೆದುಕೊಳ್ತೇವೆ. ಆದ್ರೆ ಈಗ ಏನಾಗೋದು, ನಿದ್ದೆ ಬೀಳುವುದಿಲ್ಲ. ಆ ನಿದ್ದೆ ಬೀಳೋದಿಲ್ಲದಕ್ಕೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೇ ನಿದ್ದೆ ಅಂತ ಗಾದೆ ಮಾತಿದೆ, ನಿಮಗೆಲ್ಲ ಗೊತ್ತಿದೆ. ಆ ಚಿಂತೆಯನ್ನು ಕಡಿಮೆ ಮಾಡಬೇಕು. ನಾನು 10 ವರ್ಷ ಬದುಕಿದ್ದೀನಿ ಅಂತ ಪಾಸಿಟಿವ್ ಪಾಯಿಂಟನ್ನು ಎಲ್ಲ ಶ್ರೋತೃಗಳಿಗೆ ನೀವು ನಿಮ್ಮ ಮೂಲಕನೇ ಕೇಳಿಸಿಕೊಡ್ತಾ ಇದ್ದೀರಿ. ಈಗ ಅವರು ಆನಂದ್ ಅವರು ಹೇಳ್ತಿರುವಂತದ್ದು ಈ ರೀತಿಯಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನೀವು ಕೊಡ್ತಿರುವಂತಹ ಒಂದು ಔಷಧಿ ಅಂತಂದ್ರೆ ಮಾನಸಿಕವಾದಂತಹ ಔಷಧಿ. ದೈಹಿಕವಾಗಿ ಇದಕ್ಕೆ ಪೂರಕವಾಗಿ ಏನಾದರೂ ಕೊಡಬಹುದಾ? ಅವ್ರು ಕೊಡ್ಬೋದು. ART ಕೇಂದ್ರಗಳಲ್ಲಿ ಇರುವಂತ ವೈದ್ಯರನ್ನ ಇವರು ಕಂಡಾಗ ಇದಕ್ಕೆ ಸರಿ ಮಾಡುವಂತ ಆಸಿಡ್ ಕಡಿಮೆ ಮಾಡುವಂತ ಔಷಧಗಳು, ಫಿಮೋಟಿಡಿನ್ ಅಂತಿದೆ, ರ್ಯಾನಿಟಿಡಿನ್ ಅಂತಿದೆ, ಈ ಔಷಧಗಳನ್ನ ಕೊಡ್ತಾರೆ. ದಯಮಾಡಿ ವೈದ್ಯರನ್ನ ಸ್ಥಳೀಯ ವೈದ್ಯರನ್ನ ಅವರು ಕಂಡು ಹೆಚ್ಚಿನ ಒಂದು ಎಲ್ಲಿ ART ಚಿಕಿತ್ಸೆ ತಗೊಂತ ಇದ್ದಾರೋ ಅಲ್ಲಿ ಅದೇ ವೈದ್ಯರ ಹತ್ರ ನೀವು ಕಾಣ್ಬೇಕಂತ ನಾವು ಆನಂದ್ ಅವರಿಗೆ ಸಲಹೆ ಕೊಡ್ತೀವಿ. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಹಾಸನಿಂದ ಕರೆ ಇರುವಂತದ್ದು ಶಿಶುಕುಮಾರ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ಕೇಳಿ ಪ್ರಶ್ನೆ ಕೇಳಿ. ಅಲ್ಲ ಸರ್, HIV ಇರ್ತಕ್ಕಂಥ ವ್ಯಕ್ತಿಯಿಂದ ಒಂದು ಸೊಳ್ಳೆ ಉತ್ತಮವಾದ ವ್ಯಕ್ತಿಗೆ ಕಡದಂತ ಸಂದರ್ಭದಲ್ಲಿ ಸೊಳ್ಳೆಯಿಂದ AIDS ರೋಗ ಹರಡುತ್ತಾ ಸರ್? ಉತ್ತರವನ್ನ ನೀಡ್ತಾರೆ. ಇಲ್ಲ, ಖಂಡಿತ ಸೊಳ್ಳೆಯಿಂದ ಬರೋದಿಲ್ಲ. ಅದಕ್ಕೆ HIV ಸೋಂಕು ನಾನು ಈಗಾಗಲೇ ಹೇಳಿದೆ, ನಾನು ಮೊದಲನೇ ಮಾತಾಡುವಾಗ್ಲೇ HIV ಸೋಂಕು ಬಹಳ ಮುಖ್ಯವಾಗಿ 87% 89% ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದಲೇ ಬರೋದು. ನಾವು ಅದಕ್ಕೆ ಬೇರೆ ಬೇರೆ ಏನೇ ಕೋಟ್ ಕೊಟ್ಟರು ಕೂಡ ಅದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಭಾಳ ಮುಖ್ಯವಾಗಿ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದು. ನಂತರ ಪರೀಕ್ಷಿಸದೇ ಇರುವಂಥ ರಕ್ತವನ್ನು ತಗೊಳ್ಳೋದ್ರಿಂದ, ನಂತರ ಶುದ್ಧೀಕರಿಸ್ತಲೇ ಇರುವಂಥ ಸಿರಂಜು ಮತ್ತು ಸೂಜಿ ಸಿರಂಜುಗಳನ್ನ ಒಬ್ಬರಿಂದ ಒಬ್ಬರು ಬಳಸೋವಂಥದ್ರಿಂದ, ನಂತರ ಭಾಳ ಕಡಿಮೆ ಪರ್ಸೆಂಟೇಜು ಸೋಂಕಿತ ತಾಯಿಯಿಂದ ಮಗುವಿಗೆ. ಈಗಂತೂ ಅದು ಕಡಿಮೆನೇ ಆಗೋಗ್ಬಿಟ್ಟಿದೆ, 0%. ಅಂದರೆ ಪ್ರತಿ ಮಗು ಕೂಡ ಹುಟ್ಟುವ ಸೋಂಕಿತ ತಾಯಿ ಆಗಲಿ ಸೋಂಕಿಲ್ಲದ ತಾಯಿ ಆಗಲಿ ಪ್ರತಿ ಮಗುವು ಕೂಡ HIV ಸೋಂಕಿನಿಂದ ಮುಕ್ತ ಹೊಂದಿ ಹುಟ್ಟಬೇಕು ಅನ್ನುವಂಥ ಗುರಿ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಆ ಸಾಧನೆ ಕೂಡ ಸಾಧ್ಯ ಆಗಿದೆ. ಅದರಿಂದ ನೀವು ಇನ್ನುಳಿದಂಥ ಯಾವ ಕಾರಣದಿಂದಲೂ ಕೂಡ HIV ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಒಟ್ಟಿಗೆ ಊಟ ಮಾಡೋದ್ರಿಂದ, ಜೊತೆಯಲ್ಲಿ ಬದುಕೋದ್ರಿಂದ, ಒಬ್ರನ್ನೊಬ್ರು ಒಪ್ಕೊಳ್ಳೋದ್ರಿಂದ, ಅವರ ಶೌಚಾಲಯ ಬಳಸೋದ್ರಿಂದ, ಸೊಳ್ಳೆಗಳು ಕಡಿಯೋದ್ರಿಂದ, ಯಾವುದರಿಂದನೂ ಕೂಡ HIV ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಈಗ ಇವರ ಕಾಳಜಿಯನ್ನು ನಾವು ನೋಡೋದಾದ್ರೆ, ಜೊತೆಗೆ ಔಷಧಿ ಇದ್ರ ಬಗ್ಗೆನೂ ಕೂಡ ಮಾತಾಡಬೇಕಾದ್ರೆ ಡಾಕ್ಟರ್ ಕರೂರ್ ಅವರಿಗೆ ನಾನು ನಿಮ್ಗೆ ಕೇಳುವಂಥ ಪ್ರಶ್ನೆ ಏನು ಅಂತಂದರೆ, ಈ ಒಂದು ಚಿಕಿತ್ಸಾ ವೆಚ್ಚ ಅನ್ನುವಂಥದ್ದು ಏನಾದರೂ ಜಾಸ್ತಿ ಇದೆಯಾ, ಹೇಗೆ? ಮತ್ತು ಸರ್ಕಾರದಿಂದ ಉಚಿತವಾದಂಥ ಸೇವೆಗಳು ಸಿಗುತ್ತಾ? ಮತ್ತು ಖಾಸಗಿನಲ್ಲಿ ತೆಗೆದುಕೊಳ್ಳೋದಾದರೆ ಅಲ್ಲಿರುವಂಥ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ? ಉತ್ತಮವಾದ ಪ್ರಶ್ನೆ.
ನಾನೀಗಾಗಲೇ ಒಂದು ಹಿಂದಿನ ಸಂದರ್ಭದಲ್ಲಿ ಹೇಳಿದೆ, HIV ಏಡ್ಸ್ಗೆ ಈಗ ಚಿಕಿತ್ಸೆ ಲಭ್ಯವಿದೆ. ಈ ಚಿಕಿತ್ಸೆಯೇ ART ಕೇಂದ್ರಗಳು ಅಂತಿದ್ದಾವೆ. ಎಲ್ಲ ವೈದ್ಯಕೀಯ ಆಸ್ಪತ್ರೆಗಳು ಮತ್ತು ಎಲ್ಲ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಸರ್ಕಾರದವರು 55 ART ಕೇಂದ್ರ ಅಂತ ತೆರೆದಿದ್ದೇವೆ. ಅಲ್ಲಿ ಈ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಎಲ್ಲ ಔಷಧಗಳನ್ನು ಜೀವನ ಪರ್ಯಂತ ಉಚಿತವಾಗಿ ನಾವು ಲಭ್ಯ ಮಾಡಿದ್ದೇವೆ. ಈ ಚಿಕಿತ್ಸೆ ಉಚಿತವಾಗಿದೆ ಮತ್ತು ಅವರನ್ನು ಪರೀಕ್ಷೆ ಮಾಡಿ, ಯಾರ CD4 ಕೌಂಟ್ ಅಂತ ಹೇಳ್ತೀವಿ, ಅವರ ಈ ರೋಗ ನಿರೋಧಕ ಶಕ್ತಿ 350ಕ್ಕಿಂತ ಕಡಿಮೆ ಆಗಿದೆಯೋ ಅಂಥವರಿಗೆ ಅವರ ಕೆಲವು ಪರೀಕ್ಷೆಗಳನ್ನು ಎಕ್ಸ್ರೇ ಎಲ್ಲ ಮಾಡಿ ಈ ಚಿಕಿತ್ಸೆಯನ್ನು ವೈದ್ಯರು ಶುರು ಮಾಡ್ತಾರೆ. ಮತ್ತು ಗರ್ಭಿಣಿ ಇದ್ದರೆ ತಾಯಿಯಿಂದ ಮಗುವಿಗೆ ಬರಲಾರ್ದಂಥ ಔಷಧಗಳನ್ನು ಕೊಡ್ತಾರೆ. ಮತ್ತು ಟ್ಯೂಬರ್ಕ್ಲೋಸಿಸ್, ಈ ಕ್ಷಯರೋಗ ಇದ್ದರೆ ಈ CD4 ಕೌಂಟನ್ನು ನಾವು ಗಣನೆಗೆ ತೆಗೆದುಕೊಳ್ಳದೇನೆ ಕೂಡಲೇ ಅವರಿಗೆ ART ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 1 ಲಕ್ಷ ಜನರು ಈ ART ಕೇಂದ್ರಗಳಲ್ಲಿ ಮಾತ್ರೆಗಳನ್ನು ಉಚಿತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಜನರ ಸಹಕಾರವನ್ನು ನಾನು ಬಹಳ ಅಪೇಕ್ಷೆ ಮಾಡ್ತೀನಿ. ಯಾಕಂದರೆ ನಮಗೆ ಒಂದು ಗಂಟಲು ನೋವು ಏನೋ ಆದರೆ 5 ದಿನ ಮಾತ್ರೆ ತಗೋವಂಥ ವೈದ್ಯರು ಹೇಳಿದರೆ ನಾವು ತಗೊಳ್ಳಲ್ಲ. ಜೀವನ ಪರ್ಯಂತ ಬಿಟ್ಟು ಬಿಡದೇನೆ ತಗೊಳ್ಳುವಂಥದ್ದು ಕಷ್ಟದ ಕೆಲಸ, ಆದರೆ ಅವರು ತಗೋಬೇಕು. ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ದೀರಾ ಒಂದು ಸಹಕಾರ ಬೇಕು, ಜನಗಳ ಸಹಕಾರ ಬೇಕು ಅಂತ. ಹಾಗಿದ್ರೆ ಹೆಚ್ಚಿನ ಮಾಹಿತಿಗೆ ಬೇಕು ಅನ್ನೋದಾದ್ರೆ ಯಾವ ಸಂಖ್ಯೆಗೆ ಅವರು ನೇರವಾಗಿ ಸಂಪರ್ಕಿಸಬಹುದು ಅನ್ನೋದ್ರ ಬಗ್ಗೆ? ಅವರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಸಹಾಯವಾಣಿ ಇದೆ, ಉಚಿತವಾದಂತ ಸಹಾಯವಾಣಿ. ಯಾವುದೇ ರೀತಿಯ ಅದಕ್ಕೆ ಖಂಡಿತ 1-800-425-8500. ಮತ್ತೊಮ್ಮೆ ಹೇಳ್ಬಹುದು ಅದನ್ನ ಸಂಖ್ಯೆ? 1-800-425-8500. ಈ ನಂಬರ್ಗೆ ಅವರು ಯಾವ ಇದರಲ್ಲಿ ಅಂದ್ರೆ ಸರ್ಕಾರಿ ರಜೆಗಳನ್ನ ಹೊರತುಪಡಿಸಿ ಬೆಳಿಗ್ಗೆ 8ರಿಂದ ಸಂಜೆ 8ರವರೆಗೂ ಅವ್ರು ಕಾಲ್ ಮಾಡಬಹುದು. ಅಂದ್ರೆ ಈಗ ನಮ್ಮ ಟಿವಿಯ ಪರದ ಮೇಲೆ ಇರುವಂತಹ ದೂರವಾಣಿ ಸಂಖ್ಯೆಯನ್ನ ನೋಡಿ ಅದರ ಮೂಲಕ ಅವರು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು. ಮತ್ತೆ ಈಗ ಈ HIV ಏಡ್ಸ್ ಇದಕ್ಕೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ವೈದ್ಯರು ಕೂಡ ಚಿಕಿತ್ಸೆಯನ್ನ ನೀಡುವಂತ ಸಂದರ್ಭದಲ್ಲಿ ಡಾಕ್ಟರ್ ಕರೋರ್ ಅವರೇ, ಎಲ್ಲೋ ಒಂದು ಕಡೆ ನಾವು ಕೇಳ್ತಿರೋದು ಅಂತಂದ್ರೆ ವೈದ್ಯರು ಕೂಡ ಒಂದು ರೀತಿಯಲ್ಲಿ ತಿರಸ್ಕಾರ ಮನೋಭಾವದಿಂದ ಕಾಣುವಂಥದ್ದು ಇದೆ ಅನ್ನೋದನ್ನ ನಾವು ಕೇಳ್ತಾ ಇದೀವಿ. ಹಾಗಿದ್ರೆ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಹಿಂದೆ ಈ ತರ ಎಲ್ಲ ನಮ್ಮ ವೈದ್ಯರಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಇತ್ತು. ನಾನು ಆಪರೇಷನ್ ಮಾಡಿದ್ರೆ ಅಥವಾ ಹೆರಿಗೆ ಮಾಡಿದರೆ ರೋಗಿಯಿಂದ ನನಗೆ ಈ ರೋಗ ಬಂದ್ಬಿಡುತ್ತೆ ಅನ್ನುವಂಥ ಭಾವನೆ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ಪ್ರಕರಣಗಳಾಗಿದೆ, ಸುಪ್ರೀಂ ಕೋರ್ಟ್ ಆದೇಶಗಳಾಗಿದೆ. ವೈದ್ಯರಲ್ಲೂ ಈಗ ಸಾಕಷ್ಟು. ಈಗ ಒಂದು ಕರೆಯನ್ನ ತೆಗೆದುಕೊಂಡು ಮತ್ತೆ ಈ ಒಂದು ಉತ್ತರವನ್ನು ಮುಂದುವರಿಸೋಣ. ಧಾರವಾಡದಿಂದ ಕರೆ ಇರೋದು ರಾಜು ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ಅಂದ್ರೆ ಏಟ್ ಅನ್ನೋದು ಇದರಿಂದ ಉತ್ಪತ್ತಿ ಹೇಗಾಯ್ತಂತ ಸರ್? ಅಂದ್ರೆ ಫಸ್ಟಿಗೆ ಯಾರಿಂದ ಬಂತು ಹೇಗೆ ಅಂತ ಕೇಳಿ. ಮತ್ತೊಮ್ಮೆ ರಾಜು ಅವರ ಪ್ರಶ್ನೆನ. ಅಂದ್ರೆ ಏಟ್ಸ್ ಅನ್ನೋದು ಈಗ ಉತ್ಪತ್ತಿ ಹೇಗಾಯ್ತಂತ ಸರ್? ಏಡ್ಸ್ ಅನ್ನೋದು ಉತ್ಪತ್ತಿ ಹೇಗಾಯ್ತು ಅಂತ ಕೇಳ್ತಿದ್ದೀರಾ? ಹಾ ಸರ್, ಯಾರಿಂದ ಬಂತು? ಮೊದಲಿಗೆ ಹೇಳ್ತಾರಲ್ಲ ಸರ್ 1980ರಲ್ಲಿ ಏನೋ ಫಸ್ಟ್ ಟೈಮ್ ಕಂಡುಬಂತು ಅಂತ ಉತ್ತರವನ್ನ ನೀಡ್ತಾರೆ. ಇದು ಹಿಂದೆ ಯಾರಲ್ಲಿತ್ತು ಏನಿತ್ತು ಅನ್ನೋದು ಗೊತ್ತಿಲ್ಲ, ಆದರೆ ಅಮೆರಿಕದಿಂದ ಈ ರೋಗ ನಮಗೆ ಬಂದಿದೆ ಅಂತ ಅನ್ನುವಂಥ ಮಾಹಿತಿ ಇದೆ. ಪ್ರಥಮವಾಗಿ ಕರ್ನಾಟಕದಲ್ಲಿ ಸವದತ್ತಿಯಲ್ಲಿ ಈ ರೋಗವನ್ನು ನಾವು ಕಂಡುಹಿಡಿದ್ವಿ. ಅಂದರೆ ಇದು ಫಸ್ಟ್ ಟೈಮ್ ಕಂಡುಹಿಡಿದ್ವಿ. ಯಾವ ವರ್ಷದಲ್ಲಿ ಅದು? 1986-88 ಈ ಸಂದರ್ಭದಲ್ಲಿ. ಇಡೀ ರಾಷ್ಟ್ರದಲ್ಲಿ ಮೊದಲನೇದಾಗಿ ಮದ್ರಾಸಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಮುಂದಿನ ವರ್ಷ ನಮ್ಮ ರಾಜ್ಯದಲ್ಲಿ ಸವದತ್ತಿಯಲ್ಲಿ ಇದು ಕಂಡುಬರುತ್ತೆ. ಸೊ ಈ ಥರ ಹೊಸದಾಗಿ ಬಂದಾಗ ಸಾಕಷ್ಟು ತಪ್ಪು ಕಲ್ಪನೆಗಳು, ನಮ್ಮ ದೇಶದಲ್ಲಿರೋ ಅರ್ಧಷ್ಟು ಜನಸಂಖ್ಯೆ ಸತ್ತೋಗ್ಬಿಡ್ತಾರೆ, ಇದು ಮಾರಕವಾದ ರೋಗ, HIV ಅಂದರೆ ಸಾವು, ಏಡ್ಸ್ ಈ ಥರದ ಕಲ್ಪನೆ ಇತ್ತು. ಆಗಿನ ಕಾಲದಲ್ಲಿ ಚಿಕಿತ್ಸೆ ಕೂಡ ಲಭ್ಯ ಇರಲಿಲ್ಲ. ಈ ಆಂಟೋ ರಿಟ್ರೀವರಲ್ ಥೆರಪಿ ಅಂತ ನಾನೇನು ಹೇಳಿದೆ, ಈ ಚಿಕಿತ್ಸೆ ಲಭ್ಯ ಇರಲಿಲ್ಲ. ಆಗ ಹೆಚ್ಚಿನ ಮಾಹಿತಿ ವೈಜ್ಞಾನಿಕವಾಗಿ ಇನ್ನೂ ಬೆಳೆದಿರಲಿಲ್ಲ. ಹಾಗಾಗಿ ಈಗ ಈ ಥರ ಬಂದಿದೆ. ಮುಖ್ಯವಾಗಿ ನಮ್ಮ ಮೇಡಮ್ ಹೇಳಿದಾಗ ಲೀಲಾ ಸಂಪಿಗೆಯವರು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರುವಂಥ
ಮುಖ್ಯವಾದ ವಾಹನ. ಅಂದ್ರೆ ನೀವು ಹೇಳ್ತಿರುವಂಥದ್ದು ಏನು ಅಂತ ನಾವು ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ನಾವು ನೋಡ್ತಾನೆ ಇರ್ತೇವೆ. ಏನು ಅಂತಂದ್ರೆ ಲೈಂಗಿಕ ಸಂಪರ್ಕದಿಂದ ಬರುತ್ತೆ, ಮತ್ತೊಂದು ಬ್ಲೇಡನ್ನು ಬಳಸೋದ್ರಿಂದ ಬರುತ್ತೆ, ಈ ರೀತಿನೆಲ್ಲ ಬೇರೆ ಬೇರೆ ರೀತಿಯಲ್ಲಿ. ಸೊ ಇವುಗಳಲ್ಲಿ ಹೆಚ್ಚಾಗಿರುವಂಥದ್ದು ಮುಖ್ಯವಾದಂಥ ಕಾರಣ ಅದು ಅಂತ ತಾವು ಹೇಳ್ತಾ ಇದ್ದಾರೆ. ಸುರಕ್ಷಿತ ಲೈಂಗಿಕ. ಹಾಗೆ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಮೈಸೂರಿಂದ ಕರೆಯಿರುವಂಥದ್ದು ನವೀನ್ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ಈಗ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತ ಹೋಗಿ ಒಬ್ರು ಇದಾಗಿರ್ತಾರೆ. ನೆಕ್ಸ್ಟ್ ಆ ವೈರಸ್ ಈಗ ಹೋಗಿ ಲೈಂಗಿಕ ಕ್ರಿಯೆ ಮಾಡಿರೋನಲ್ಲಿ ಎಷ್ಟು ದಿನದಲ್ಲಿ ಬೆಳವಣಿಗೆ ಆಗ್ತದೆ ಅನ್ನೋದು ಒಂದು. ಮತ್ತೆ ಅವನು ಈಗ ನನಗೆ ಗೊತ್ತಿರೋ ಪ್ರಕಾರ 90 ದಿನ ಇಲ್ಲ 120 ದಿನದಲ್ಲಿ ಅವನಿಗೆ ಬೆಳವಣಿಗೆ ಆಗ್ತದೆ ಅಂತ. ಹಾಗಾದ್ರೆ ಆ ವೈರಸ್ ಅವನ ದೇಹದಲ್ಲಿ ಇದ್ದು ಅವನೇನಾದ್ರು ಗೊತ್ತಿಲ್ದಲ್ಲೇ ಈಗ ಕಾಂಟ್ಯಾಕ್ಟ್ ಮಾಡಿರ್ತಾನೆ, 1 ತಿಂಗಳಲ್ಲಿ ಅವನೋಗಿ ಟ್ರಾನ್ಸ್ಫ್ಯೂಸ್ ಬೇರೆಯವ್ರಿಗೆ ರಕ್ತ ಕೊಡ್ತಾನೆ. ಅವಾಗ ನೆಗೆಟಿವ್ ಬಂದಿದ್ರೆ ಅದು ಹೋಗಿ ಇನ್ನೊಬ್ರು ಪೇಷಂಟ್ಗೆ ಹೋದ್ಮೇಲೆ ಅದು ಪಾಸಿಟಿವ್ ಆಗೋ ಚಾನ್ಸಸ್ ಇಲ್ವಾ ಅಂತ ಉತ್ತರವನ್ನು ನೀಡ್ತಾರೆ. ಬಹಳ ಅತ್ಯುತ್ತಮವಾದ ಮತ್ತು ವೈಜ್ಞಾನಿಕವಾದ ಪ್ರಶ್ನೆ. ಏನಾಗುತ್ತೆ, ಈ HIV ವೈರಸ್ಸು ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿ ಇದೆ ಎನ್ನುವಂತಹ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಆ ಆ್ಯಂಟಿಬಾಡೀಸ್ ಉತ್ಪತ್ತಿಯಾಗಿ ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಪಾಸಿಟಿವ್ ಬರುವ ಸಮಯ ಏನಿದೆ, ಇದು ಕನಿಷ್ಠ 1.5 ತಿಂಗಳು, 45 ದಿವಸದಿಂದ 6 ತಿಂಗಳು ಇರ್ಬೋದು. 6 ವಾರದಿಂದ 6 ತಿಂಗಳು ಅಂತ ಹೇಳ್ತೀವಿ. ಇದಕ್ಕೆ ವಿಂಡೋ ಪೀರಿಯಡ್ ಅಂತ ಹೇಳ್ತಾರೆ. ಇದು ಮೊದಲೇ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಜನ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನಾಗಲಿ ಅಥವಾ ರಕ್ತವನ್ನು ನೀಡೋದನ್ನಾಗಲಿ ಮಾಡ್ತಾಯಿದ್ರು. ಈಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ, ಒಂದು ID NAT ಅನ್ನುವಂಥ ಪರೀಕ್ಷೆ ಬಂದಿದೆ. ಕೇವಲ 5 ದಿನಗಳಲ್ಲಿ, ಅಂದರೆ ರೋಗ HIV ವೈರಸ್ಸು ನಮ್ಮ ದೇಹದಲ್ಲಿ ಪ್ರವೇಶವಾಗಿ ಕೇವಲ 5 ದಿನಗಳಲ್ಲಿ ನಾವು ಈ ವ್ಯಕ್ತಿಯಲ್ಲಿ ಈ ಸೋಂಕು ಇದೆಯೋ ಅನ್ನೋದನ್ನು ಕಂಡುಹಿಡಿಯುವಂಥ ವಿಧಾನವನ್ನು ಈಗ ತಂದಿದ್ದೇವೆ. ಒಂದು ಪರೀಕ್ಷೆಗೆ ಹೆಚ್ಚು ಕಡಿಮೆ 1,000 ರೂಪಾಯಿ ಆಗುತ್ತೆ. ನಮ್ಮ ಸರ್ಕಾರದ ಎಲ್ಲ ರಕ್ತನಿಧಿ ಕೇಂದ್ರಗಳಲ್ಲಿ ಶೇಖರಣೆ ಮಾಡುವಂಥ ರಕ್ತವನ್ನು ID NAT ಪರೀಕ್ಷೆ ಮಾಡಿ 5 ದಿನದ ನಂತರ ಆ ಪರೀಕ್ಷೆಯ ರಿಸಲ್ಟ್, ಇದರಲ್ಲಿ 5 ಪರೀಕ್ಷೆಗಳನ್ನು ಮಾಡುತ್ತೆ. ಅದು HIV ಮಾಡುತ್ತೆ, HBC AG ಅಂತ ಮಾಡುತ್ತೆ, ನಮ್ಮ ಸಿಫಿಲಿಸು ಮಾಡುತ್ತೆ, ಈ ಥರ ಮಲೇರಿಯಾ 5 ರೋಗಗಳು ಇದೆಯಲ್ವ ಅನ್ನೋದನ್ನು ಪರೀಕ್ಷೆ ಮಾಡಿ ಆ ರಕ್ತ ಸುರಕ್ಷಿತವಾಗಿದೆ ಅಂತ 5 ದಿನದಲ್ಲಿ ಗೊತ್ತಾಗುತ್ತೆ. ಆ ನಂತರವೇ ನಾವು ಆ ರಕ್ತವನ್ನು ಜನರಿಗೆ ಕೊಡ್ತೀವಿ. ಹಾಗಿದ್ರೆ ಯಾರು ಹೊಟ್ಟೆಯಲ್ಲಿ ರಕ್ತದಾನವನ್ನ ಮಾಡ್ತಾರೋ ಅಂಥವ್ರಿಗೆ ಒಂದು ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಆ ಒಂದು ರೋಗಗಳು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ಪರೀಕ್ಷೆನೂ ಕೂಡ ಈ ರೀತಿಯಲ್ಲಿ ಆಗುತ್ತೆ. ಅಂದ್ರೆ ಒಂದು ಕಡೆ ರಕ್ತದಾನವೂ ಮಾಡ್ದಂಗೆ ಆಗುತ್ತೆ, ಒಂದು ಕಡೆ ಪರೀಕ್ಷೆನೂ ಕೂಡ ಮಾಡ್ದಂಗೆ ಆಗುತ್ತೆ. ಏನಾಗುತ್ತೆ ಅಂದ್ರೆ, ಸಾಕಷ್ಟು ರಕ್ತದಾನ ಶಿಬಿರಗಳನ್ನು ನಾವು ಏರ್ಪಡಿಸ್ತಾ ಇದ್ದೇವೆ. ರಕ್ತದ ಕೊರತೆ ಇದೆ, ಸಾಕಷ್ಟು ಆಕ್ಸಿಡೆಂಟ್ ಆಗಲಿ ಹೆರಿಗೆ ಸಂದರ್ಭದಲ್ಲಾಗಲಿ ನಮಗೆ 1% ಆಫ್ ದಿ ಪಾಪ್ಯುಲೇಷನ್ ರಕ್ತದ ಅವಶ್ಯಕತೆ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಆದ್ದರಿಂದ ನಾವು ರಕ್ತವನ್ನ ಸಂಗ್ರಹಣಾ ಗುರಿಯನ್ನು ಕೂಡ ಹಾಕಿಕೊಂಡಿದ್ದೇವೆ ನಮ್ಮ ಕೆಸಾಪ್ಸ್ ಸಂಸ್ಥೆಯಿಂದ. ಆದರೆ ಆ ರಕ್ತವನ್ನು ಪರೀಕ್ಷೆ ದಾನವಾಗಿ ಪಡೆದ ನಂತರ ಈ ಪರೀಕ್ಷೆಯನ್ನು ಮಾಡಿ ಯಾವ ರಕ್ತ ಸುರಕ್ಷಿತವಾಗಿದೆಯೋ ಅಂಥ ರಕ್ತವನ್ನು ಮಾತ್ರ ನಾವು ರೋಗಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆದ್ದರಿಂದ ಯಾರು ಭಯ ಪಟ್ಕೊಳ್ಳೋದು ಬೇಕಾಗಿಲ್ಲ. ಯಾರಲ್ಲಿ ಈ ಸೋಂಕು ಇದೆಯೋ ಅಂತ ಗೊತ್ತಾಗುತ್ತೋ ಆ ವ್ಯಕ್ತಿಗಳನ್ನು ಕರೆದು ಮತ್ತೆ ನಾವು ಆಪ್ತ ಸಮಾಲೋಚನೆ ಮಾಡಿ ನಮ್ಮ ಹತ್ರ ಅಲ್ಲೇ ಆಸ್ಪತ್ರೆಯಲ್ಲಿರುವಂಥ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಅವರನ್ನು ರೆಫರ್ ಮಾಡಿ ಮುಂದಿನ ಪರೀಕ್ಷೆಗಳನ್ನು ಮಾಡಿ ಅವರು ತೆಗೆದುಕೊಳ್ಳಬೇಕಾದಂಥ ಸುರಕ್ಷಿತ ಕ್ರಮಗಳನ್ನು ಅವರಿಗೆ ನಾವು ತಿಳಿಸಿಕೊಡ್ತಾ ಇದ್ದೇವೆ. ನಾವು ಅದರಿಂದನೇ ಹೇಳ್ಬಿಡ್ತೀನಿ, ಅದರಿಂದನೇ ನಾವೀಗ ಏನ್ ಮಾಡ್ತಾ ಇದೀವಿ, ರಕ್ತದಾನದ ಬಗ್ಗೆ ಹೆಚ್ಚು ಮೋಟಿವೇಟ್ ಮಾಡ್ತಾ ಇದೀವಿ. ಈಗ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಏನಿದೆ, ನಾವು ರಕ್ತದಾನ ಮಾಡಬಾರ್ದು, ನಾವು ವೀಕ್ ಆಗ್ಬಿಡ್ತೀವಿ ರಕ್ತದಾನ ಮಾಡಿದ್ರೆ, ಅದು ಗಂಡು ಮಕ್ಳಿಗೆ ಮಾತ್ರ ಅನ್ನೋಂಗೆ. ಅದು ಖಂಡಿತ ಇಲ್ಲ. ಹೆಣ್ಮಕ್ಳು ಪ್ರತಿ ವರ್ಷವೂ ಕೂಡ 4 ಬಾರಿ, ಅಂದ್ರೆ 4 ತಿಂಗಳಿಗೊಮ್ಮೆ 3 ಬಾರಿ, ಗಂಡು ಮಕ್ಳು 3 ತಿಂಗಳಿಗೊಮ್ಮೆ 4 ಬಾರಿ ಆರೋಗ್ಯವಂತ ಯಾರೇ ಆಗಿರ್ಲಿ 18 ವರ್ಷ ತುಂಬಿದ ನಂತರ ಅವರು ರಕ್ತದಾನ ಮಾಡಬಹುದು. ಅದಕ್ಕೆ ನಾವು ಹೇಳ್ತಾ ಇದೀವಿ, 18 ವರ್ಷ ತುಂಬಿದ ಕೂಡಲೇ ನೀವು ಮತದಾನ ಮಾಡೋ ಹಾಗೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯೋ ಹಾಗೆ ನಿಯಮಿತವಾದಂತ ರಕ್ತದಾನ ಮಾಡುವಂಥದ್ದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ಕೊಳ್ಳುವಂಥದ್ದು. ಮತ್ತೆ ಇಲ್ಲೂ ಕೂಡ ನಾನು ಅದನ್ನ ತಮ್ಮ ರಾಜ್ಯದ ಎಲ್ಲ 18 ತುಂಬಿದ ಎಲ್ಲ ವಯಸ್ಕರು ಏನಿದ್ದೀರಿ ಅವರೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ತೇನೆ. ಅಂದ್ರೆ ಒಟ್ಟಿನಲ್ಲಿ ಹೆಣ್ಮಕ್ಳು ಕೂಡ ಒಂದು ರಕ್ತದಾನವನ್ನು ಖಂಡಿತ. ಹಾಗೆ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋದಾದ್ರೆ ರಾಮಪುರದಿಂದ ಹೆಣ್ಮಕ್ಳೆ ಕರೆ ಮಾಡುವಂಥದ್ದು. ಸುಮಾ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ನಮ್ಮ ಮನೆಯವರಿಗೆ ಇದೆ ಅಂತ ಗೊತ್ತಾಗಿ 1 ಇಯರ್ ಆಗ್ತಾ, ನಂದು ಮದುವೆ ಆಯ್ತು, ಈಗ 6 ವರ್ಷ ಆಯ್ತು. ದಯವಿಟ್ಟು ಸುಮಾ ಅವರೇ ತಮ್ಮ ಟಿವಿ ಧ್ವನಿಯನ್ನ ಕಡಿಮೆ ಮಾಡಿ ನೇರವಾಗಿ ದೂರವಾಣಿ ಮೂಲಕ ಮಾತಾಡಿ, ಸ್ವಲ್ಪ ಜೋರ ಮಾತಾಡಿ. ಸರ್, ನಂದು ಮದುವೆ
ಮದುವೆಯಾಗಿ ನಮ್ಮ ಮನೆಯವ್ರ ಜೊತೆಲಿ 2ನೇ ವರ್ಷ ನಾನು ಅವರಿಗೆ ಮಿಸ್ಸಸ್ ತೀರೋಗಿ ನಾನು ಸುಮಾ ಅವರೇ ದಯವಿಟ್ಟು ತಮ್ಮ ಟಿವಿ ಧ್ವನಿನ ಕಡಿಮೆ ಮಾಡಿ. ಮಾಡಿದ್ದೀನಿ ಸರ್, ಮ್ಯೂಟ್ ಮಾಡಿದ್ದೀನಿ ಸರ್. ಹಾ ಹೀಗೆ ಹೇಳಿ. ಅವ್ರಿಗೆ ಇದೆ ಅಂತ ಗೊತ್ತಾಗಿ 1 ಇಯರ್ ಆಯ್ತು ಸರ್. ನಾವು ಟೆಸ್ಟ್ ಮಾಡಿದ್ರೆ ನನಗೆ ನೆಗೆಟಿವ್ ಅಂತ ಬಂದಿದೆ ಸರ್. ಇದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ನಮ್ಮನೆಯವ್ರು ಏನು ಒಳ್ಳೆಯವರು ಸರ್, ಆತರ ಯಾವ ಸಂಬಂಧ ಆತರ ಏನು ಇಲ್ಲ ಸರ್ ಅವರಿಗೆ. ಆದ್ರೂ ಕೂಡ ಅವ್ರಿಗೆ ಪಾಸಿಟಿವ್ ಇದೆಯಾ? ಬಂದಿದೆ ಸರ್, ಅವ್ರಿಗೆ ಪಾಸಿಟಿವ್ ಅಂತ ಬಂದಿದೆ. ಸುಮಾ ಅವರೇ ಉತ್ತಮ ಪ್ರಶ್ನೆ ಕೇಳಿದ್ರಿ. ಈಗ HIV ಪಾಸಿಟಿವ್ ಇರುವಂಥವ್ರು ಒಬ್ಬರಿಗೆ ಗಂಡ ಹೆಂಡತಿಯಲ್ಲಿ ಒಬ್ಬರಿಗೆ ಇದೆ, ಒಬ್ಬರಿಗೆ ಇಲ್ಲ. ನಿಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಇದು ಸಂತೋಷದ ವಿಷಯ. ಸುರಕ್ಷಿತ ಲೈಂಗಿಕತೆ ಅಂದರೆ ನೀವು ಪ್ರತಿ ಸಲ ಸಂಭೋಗ ಮಾಡುವಾಗ ನಿರೋಧನ ಕಾಂಡೂಮ್ ಅಂತ ಕೇಳಿದಿರಿ, ನಿರೋಧನ ಉಪಯೋಗಿಸ್ಬೇಕು ಅನ್ನುವಂಥ ಅಂಶವನ್ನು ನಿಮಗೆ ಆಪ್ತ ಸಮಾಲೋಚನೆ ಮಾಡಿದಾಗ ಯಾರಿಗೆ ಪಾಸಿಟಿವ್ ಬಂದಿದೆಯೋ ಅವರ ಸಂಗಾತಿಯನ್ನು ಕರೆಸಿ ಕೂಡ ಆಪ್ತ ಸಮಾಲೋಚನೆ ಮಾಡಿದಾಗ ಹೇಳಿರ್ತಾರೆ. ಮತ್ತು ಈ ಆಪ್ತ ಸಮಾಲೋಚನಾ ಕೇಂದ್ರಗಳಲ್ಲಿ ನಿರೋಧ ಉಚಿತವಾಗಿ ಲಭ್ಯವಿದೆ. ಸಂಕೋಚ ಪಡೋದು ಬೇಡ, ದಯಮಾಡಿ ತಾವು ನಿರೋಧನ ಉಪಯೋಗಿಸಿ, ಕಾಂಡೂಮನ್ನು ಉಪಯೋಗಿಸಿ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಇದೇ ರೀತಿ ನಿಮಗೆ HIV ಬರದೇ ಇರಲಿ ಅಂತ ಕೂಡ ನಾನು ಹಾರೈಸ್ತಾ ಇದ್ದೇನೆ. ಇಂಥ ಸಂದರ್ಭಗಳಲ್ಲಿ ಈಗ ಇವ್ರದೇ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಈಗ ಗಂಡ ಮತ್ತು ಹೆಂಡತಿ ಇಬ್ಬರು ಈ ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈಗಾಗಲೇ ಅವ್ರಿಗೆ ಗೊತ್ತಿರಲ್ಲ, ಪರೀಕ್ಷೆಗೆ ಹೋದಂಥ ಸಂದರ್ಭದಲ್ಲೇ ಅವ್ರಿಗೆ ಪಾಸಿಟಿವ್ ಅನ್ನುವಂಥದ್ದು ಗೊತ್ತಾಗಿದೆ, ಇವ್ರ ಪರೀಕ್ಷೆ ಬಂದಾಗ ನೆಗೆಟಿವ್ ಅನ್ನೋಂಥದ್ದು ಬಂದಿದೆ. ಅಂಥ ಸಂದರ್ಭದಲ್ಲಿ ಇವರು ಮತ್ತೆ ಎಷ್ಟು ದಿನಗಳ ನಂತರ ಮತ್ತೊಮ್ಮೆ ಇವರು ಪರೀಕ್ಷೆಯನ್ನು ಮಾಡಿಸ್ಕೊಳ್ಬಹುದು, ಅಥವಾ ಮಾಡಿಸ್ಕೊಂಡ್ರೆ ಒಂದು ರೀತಿಯಲ್ಲಿ ಖಚಿತತೆ ಅಥವಾ ನಿರಾಳತೆ ಸಿಗುತ್ತೆ ಅಂತ ತಾವು ಹೇಳ್ತೀರಾ? ಹೈ ರಿಸ್ಕ್ ಇರುವಂಥವ್ರಾದರೆ, ಅಂದರೆ ಈ ಹೈ ರಿಸ್ಕ್ ಜನಗಳು, ಈ ಟ್ರಕ್ ಡ್ರೈವರ್ಸು, ಬೇರೆ ಊರಿಂದ ಕೆಲಸಗಳಿಗೆ ಬಂದಂಥವ್ರಾದರೆ, ಅಥವಾ ಹೈ ರಿಸ್ಕ್ ಇರೋದಾದರೆ ನಾವು ಪ್ರತಿ 6 ತಿಂಗಳಿಗೆ ಒಂದ್ಸಲ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಪಾಸಿಟಿವ್ ಇದ್ದಿದ್ರೆ ಮತ್ತೆ ಸಂಗಾತಿಗೆ ಪಾಸಿಟಿವ್ ಇಲ್ಲ ಅನ್ನೋರು 6 ತಿಂಗಳಿಗೆ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಈಗಲ್ಲ ನಾನು ಕೇಳುತ್ತಿರುವಂತ ಪ್ರಶ್ನೆ, ಗಂಡ ಮತ್ತು ಹೆಂಡತಿ ಇವರಿಬ್ಬರ ನಡುವೆ ಈ ರೀತಿ ಗಂಡನಿಗೆ ಪಾಸಿಟಿವ್ ಬಂದಿದೆ, ಹೆಂಡತಿಗೆ ನೆಗೆಟಿವ್ ಬಂದಿದೆ. ಇಂಥ ಸಂದರ್ಭದಲ್ಲಿ ಈಗ ಗಂಡನ ಬಂದಿದೆ, ಆದ್ರೆ ಇವರು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಮಾಡಬಹುದು. ಮುಂದಿನ ದಿನಗಳಲ್ಲಿ ಇವ್ರು ಎಷ್ಟು ದಿನಗಳ ಮೇಲೆ ಮತ್ತೆ ಪರೀಕ್ಷೆಯನ್ನ ಮಾಡಿಸ್ಕೊಂಡಾಗ ಅವರಿಗೆ ನಿಖರತೆ ಸಿಗುತ್ತೆ? ನಿಖರವಾಗಿ ಹೇಳೋದಾದ್ರೆ ವಿಂಡೋ ಪೀರಿಯಡ್ ಅಂತ ಏನ್ ಹೇಳಿದ್ವಿ ನಾವು, 6 ವಾರದಿಂದ 6 ತಿಂಗಳ ಒಳಗಡೆ ಅವರಿಗೆ ನಿಜವಾಗ್ಲೂ ಹಬ್ಬಿದ್ದೆ ಆದ್ರೆ ಅದು ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ 6 ವಾರದ ನಂತರವೂ ಒಂದು ವಿಂಡೋ, ಅದನ್ನ ನಾವು ಕೌನ್ಸಿಲಿಂಗ್ ಅಲ್ಲಿ ನಮ್ಮ ಕೌನ್ಸಿಲರ್ಸ್ ಹೇಳಿರ್ತಾರೆ, ಪುನಃ ಒಂದ್ಸಲ ನೀವು ಪರೀಕ್ಷೆಗೆ ಬರ್ಬೇಕಂತ. ಪುನಃ ಪರೀಕ್ಷೆ ಮಾಡಿದಾಗ್ಲೂ ಬಂದಿಲ್ಲ ಅಂದ್ರೆ ಅವರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಅಂಶ ಗೊತ್ತಾಗುತ್ತೆ. 6 ತಿಂಗಳಿಗೆ ಒಂದ್ಸಲ ಅಥವಾ ಅನುಮಾನ ಬಂದಾಗ ವೈದ್ಯರು ನೋಡ್ತಾರೆ, ಇವ್ರಿಗೇನಾದರೂ ಬೇರೆ ರೋಗಗಳು ಬಂದ್ಬಿಟ್ಟಿದೆಯಾ, ಇವರ ತೂಕ ಕಡಿಮೆ ಆಗ್ತಾ ಇದೆಯಾ, ಏನಾದರೂ ಕಾಯಿಲೆಯ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂದಾಗ ಪರೀಕ್ಷೆ ಮಾಡ್ತಾರೆ. ಇಲ್ಲದೇ ಇದ್ರೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಅನುಮಾನ ಇದ್ದಾಗ ಪರೀಕ್ಷೆ ಮಾಡಿಸ್ಬೋದು. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಧಾರವಾಡದಿಂದ ಕರೆ ಇರುವಂತದ್ದು. ಹಿರೇಮಠ ಅವರಿಗೆ ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ಸರ್. ನಾನು ಅದೇ ಈಗ HIV ಸೋಂಕಿತರು ಬೇರೆ ರಾಜ್ಯಗಳೆಲ್ಲ ಬೇರೆ ಬೇರೆ ಎಲ್ಲ ಇದ್ದಾರೆ, ಅವ್ರಿಗೆ ನಾವು ಹಲವಾರು ರೀತಿಯ ಈಗ ಜಾಗೃತಿಗಳನ್ನ ಮಾಡ್ತಾ ಇದ್ದೀವಿ, ಕಲಾತಂಡದಿಂದ ಮಾಡ್ತಾ ಇದ್ದೀವಿ, ಟಿವಿಯಿಂದ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಎಲ್ಲರ ಕಡೆಯಿಂದ ಮಾಡ್ತಾರೆ. HIV ಅಂದ್ರೆ ಏನು, ಏಡ್ಸ್ ಅಂದ್ರೆ ಏನು, ಅದು ಹೇಗ್ ಬರುತ್ತೆ, ಯಾವ ಪ್ರಕಾರದಿಂದ ಬರುತ್ತೆ ಅಂತ. ಆದ್ರೆ ಇನ್ನು ಹಳ್ಳಿ ಮಟ್ಟದಲ್ಲಿ ಏನಾಗಿದೆ ಅಂತಂತಂದ್ರೆ, ಯಾರು ಈಗ ನಾವು ಕಲಾತಂಡ ತಗೊಂಡು ಹೋಗ್ತೀವಿ, ನಾನೊಂದು ಕಲಾತಂಡದ ಲೀಡರು ತಗೊಂಡು ಹೋಗ್ತೀನಿ ಅಂತಂದ್ರೆ ಒಂದ್ ಯಾವ್ದೋ ಪಂಚಾಯತಿ ಕಟ್ಟೆನೋ ಅಥವಾ ಹಳ್ಳಿ ಕಟ್ಟೆನೋ ಎಲ್ಲಿ ಒಂದ್ ಕಡೆ ಕಾರ್ಯಕ್ರಮ ಮಾಡ್ತೀನಿ. ಸರಿ. ಆದ್ರೆ ಅಲ್ಲಿಗೆ ಒಳಗಿರ್ತಕ್ಕಂಥ ಹೆಣ್ಮಕ್ಳು ಅಲ್ಲಿ ಬರೋದೇ ಇಲ್ಲ. ಪಾಪ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಕೂಡ ಅವ್ರು ಆ ವೇದಿಕೆ ಹತ್ರ ಬರ್ತಾನೆ ಇರಲ್ಲ. ಎಷ್ಟು ಜನರಿಗೆ ಇದು ಏನಾಗ್ತಿದೆ ಅಂತಂದ್ರೆ ಅವ್ರಿಗೆ ಅರಿವಿಲ್ಲದೇನೆ ಪಾಪ ಆ HIV ಸೋಂಕನ್ನು ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಹಳ್ಳಿ ಮಟ್ಟದಲ್ಲಿ ನಡೀತಾ ಇದೆ. ಸರಿ, ಈಗ ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಇದನ್ನ ಹೇಳ್ಬೇಕು ಅನ್ನೋದಾದ್ರೆ ಸಲಹೆ ಏನು ಸರ್? ಹಿರೇಮಠ ಅವರೇ ಇದಕ್ಕೆ ಉತ್ತರವನ್ನ ನೀಡ್ತಾರೆ. ಹಿರೇಮಠ ಅವರೇ. ಹಿರೇಮಠರು ನಮಸ್ಕಾರ. ಹಿರೇಮಠ್ರೆ ನಮಸ್ಕಾರ ಮೇಡಮ್ ಅವರೇ, ನಾನು ಎಸ್ ಹಿರೇಮಠ ಧಾರವಾಡ. ಗೊತ್ತಾಯ್ತು. ಈಗ ನೀವೇ ಪ್ರಶ್ನೆನ ಹೇಳಿದಿರಿ, ಬಹುಶಃ ಉತ್ತರನು ನೀವೇ ಹೇಳ್ಬೇಕು ಆಕ್ಚುಲಿ. ಯಾಕೆ ಅಂತಂದ್ರೆ ಈಗ ನಾವು ಏನ್ ಮಾಡ್ತಾ ಇದೀವಿ, ರಾಜ್ಯದಾದ್ಯಂತ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿರುವಂತ ಗ್ರಾಮೀಣ ಪ್ರದೇಶದಲ್ಲಿರುವಂತ ಜನರನ್ನು ತಲುಪಲಿಕ್ಕೋಸ್ಕರ
ಸಂಗಂಡ್ರಾಮ ಡಿವಿಷನ್ನಲ್ಲಿ ಯಾರು ಇದಾಗಿರ್ತಾರೆ, ನೋಂದಣಿ ಆಗಿರ್ತಾರೆ, ಅಂಥ ಒಂದು ಜನಪದ ಕಲಾ ತಂಡಗಳನ್ನ, ಅಂದರೆ ರಾಜ್ಯದಲ್ಲಿರುವಂಥ ಭಾಳ ಪ್ರಮುಖವಾದಂಥ ಜಾನಪದ ಕಲೆಗಳೇನಿದ್ದಾವೆ ಅವುಗಳನ್ನು ಬಳಸ್ಕೊಂಡು ಕಂಸಾಳೆ ಇರ್ಬೋದು, ವೀರಗಾಸೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಚೌಡಿಕೆ ಇರ್ಬೋದು, ಗೀಗಿ ಪದ ಇರ್ಬೋದು, ಜೋಗಿ ಪದ ಇರ್ಬೋದು, ಹಿರೇಮಠರದು ಕೂಡ ಒಂದು ಕಾಂಪೋಸಿಟ್ ತಂಡ ಇದೆ. ಈ ಎಲ್ಲ ತಂಡಗಳನ್ನ ಬಳಸ್ಕೊಂಡು ನಾವು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರನ್ನು ತಲುಪಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ಈಗ ಒಂದು ಇಡೀ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ನೂರಾರು ವಿಧಾನಗಳನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ. ಅದರಲ್ಲಿ ಜನಪದ ಕಲಾ ತಂಡಗಳನ್ನ ಬಳಸ್ಕೊಳ್ತಿರೋದು ಒಂದು. ಆದರೆ ಹಿರೇಮಠರು ಕೇಳಿರುವಂಥ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಇವತ್ತಿನ ಇಲ್ಲಿಯ ನಮ್ಮ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಾನು ಅದಕ್ಕೆ ಯಾವಾಗಲೂ ಅದನ್ನ ಹೇಳ್ತೀನಿ, ಮೌನ ಸಹಗಮನ ಅಂತ ಹೇಳಿ. ಅಂದರೆ ಮೊದಲಾದ್ರೆ ಸತಿ ಮಾಡ್ತಾ ಇದ್ರು, ಈಗ ಮೌನವಾಗಿ ಅಂದರೆ ಯಾವತ್ತೂ ಕೂಡ ಆ ಹೆಣ್ಮಗಳು HIV ಏಡ್ಸ್ ಬಗ್ಗೆ ತಿಳಿದಿರಲ್ಲ, ಯಾವತ್ತೂ ಕೂಡ ಹೊಸ್ಲು ದಾಟಿರಲ್ಲ, ಅಂಥವಳು ಕೂಡ ಇವತ್ತು HIV ಸೋಂಕಿತಳಾಗ್ತಾ ಇದ್ದಾಳೆ ಅಂತಂದರೆ ಅವಳಿಗೆ ಅರಿವಿಲ್ದಲೇ, ಅವಳಿಗೆ ಆ ಜಾಗೃತಿ ಇಲ್ದಲೇ ಅವಳು ಸೋಂಕಿತಳಾಗುವಂಥ ಪರಿಸ್ಥಿತಿ ಕೂಡ ಇವತ್ತಿದೆ. ಆದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಈ ಕಲಾ ತಂಡಗಳನ್ನ ತಗೊಂಡೋಗುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಖಂಡಿತ ಬರಲ್ಲ, ಅದಕ್ಕೆ ಬೇಕಾದಂಥ ಮೋಟಿವೇಶನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಪ್ರೀ ಪಬ್ಲಿಸಿಟಿ ಅಂತ ಹೇಳ್ತಾ ಇದ್ದೀವಿ. ಪೂರ್ವ ಪ್ರಚಾರವನ್ನು ಆ ತಂಡ ಹೋಗೋಕೆ ಮುಂಚೆನೆ, ಆ ಹಳ್ಳಿಗೆ ಹೋಗೋಕೆ ಮುಂಚೆನೆ ಮನೆ ಮನೆಗೆ ಹೋಗಿ ಡಂಗೂರ ಸಾರಿಸಿ ಇವತ್ತು ಒಂದು ಜನಪದ ಕಲಾ ಪ್ರದರ್ಶನ ಇದೆ, ತಾವುಗಳು ಬರಬೇಕು ಅಂತೇಳಿ, ಮತ್ತು ಕಲಾ ತಂಡಗಳು ಕೂಡ ಅದರಲ್ಲಿ ಆ ನಿಟ್ಟಿನಲ್ಲಿ ಭಾಳ ಯಶಸ್ವಿಯಾದಂಥ ಪ್ರಯೋಗಗಳನ್ನ ಮಾಡ್ತಾ ಇದ್ದಾವೆ. ಮತ್ತು ಆ ಹೆಣ್ಮಕ್ಳನ್ನ ತರುವಂಥ ಪ್ರಯತ್ನದಲ್ಲಿ ಇನ್ನೂ ಒಂದಷ್ಟು ಪ್ರಯತ್ನ ಮಾಡಬೇಕು. ಅದಕ್ಕೆ ಒಂದೇ ಒಂದು ನಾನು ಹೇಳಿ ಮುಗಿಸ್ತೀನಿ. ಹಿರೇಮಠರು ಕೇಳಿದಂಥ ಪ್ರಶ್ನೆಗೆ ಈ ಕಾರಣಕ್ಕಾಗಿಯೇ ನಾವು ಮನೆ ಮನೆ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಧಾರವಾಡದಲ್ಲೇ ಭಾಳ ದೊಡ್ಡ ರೀತಿಯಲ್ಲಿ ಪ್ರತಿ ಮನೆಗೂ ಹೋಗಿ, ಯಾಕೆಂದರೆ ಹೆಣ್ಮಕ್ಳೇ ನಮ್ಮ ಟಾರ್ಗೆಟ್ ಆಗಿದ್ರು. ಯಾವ ಥರದಲ್ಲೂ ಕೂಡ ಹೆಣ್ಮಕ್ಳನ್ನ ರೀಚ್ ಆಗೋಕ್ಕಾಗ್ತಾ ಇಲ್ಲ ಅಂತೇಳಿ ಮನೆಗೆ ಹೋಗಿ ಅವರಿಗೆ IEC ಸಾಮಗ್ರಿಗಳನ್ನ ಕೊಟ್ಟು HIV ಬಗ್ಗೆ ಜಾಗೃತಿ ಮೂಡಿಸಿ, ಅವರು ಅನುಮಾನವಿದ್ದಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳಿಕ್ಕೆ ಮತ್ತು ಆಪ್ತ ಸಮಾಲೋಚನೆ ಇದೆ, ಮತ್ತು ಎಲ್ಲ ವಿಚಾರಗಳನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ನಮ್ಮ ಕೌನ್ಸಿಲರ್ಸ್ನ, ಡಾಕ್ಟರ್ಗಳನ್ನ ಭೇಟಿ ಮಾಡಿ ಅನ್ನುವಂಥ ವಿಚಾರವನ್ನು ನಾವು ಪ್ರತಿ ಮನೆಗೂ ಕೂಡ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಥ ಪ್ರಯತ್ನಗಳಲ್ಲಿ ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಇವುಗಳ ಮೂಲಕ ನಾವು ತಲುಪಬಹುದು. ಮೈಸೂರಿಂದ ಕರೆ ಇರುವಂತದ್ದು ಸಹೇರಾ ಅವರ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ನಮಸ್ಕಾರ, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಹಲೋ 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 ಕೇಳಿ ಪ್ರಶ್ನೆಯನ್ನ ಕೇಳಿ ಸಹೇರಾ ಅವರೇ, ಕೇಳಿಸ್ತಾ ಇದೆಯಾ? ಅವರ ಧ್ವನಿ ಕೇಳಿಸ್ತಾ ಇಲ್ಲ, ಹಾಗಾಗಿ ನಾವು ಈ ಕಾರ್ಯಕ್ರಮದ ಮೂಲಕ ಇವತ್ತಿನ ಅರಿವು ಮೂಡಿಸುವ ಕಾರ್ಯಕ್ರಮ ಏನಿದೆ, ಇದರ ಮೂಲಕ ಪುನಃ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ನಾವು ಸರ್ಕಾರ ಇಷ್ಟು ಹಣ ಖರ್ಚು ಮಾಡಿ ಹಳ್ಳಿಗೆ ಹೋಗಿ ಕಲಾ ತಂಡಗಳನ್ನು ತರಬೇತಿ ಕೊಟ್ಟು, ಕಲಾ ತಂಡದವರು ಅದರ ಬಗ್ಗೆ ಹೇಳ್ತಾ ಇದ್ರು ಕೂಡ, ಜಾಗೃತಿ ಮೂಡಿಸ್ತಾ ಇದ್ರು ಕೂಡ ಜನಗಳು ಅದರಲ್ಲಿ ಭಾಗವಹಿಸಬೇಕು. ಸಮುದಾಯದ ಸಹಭಾಗಿತ್ವ ಅಂತ ಹೇಳ್ತೀವಿ. ಜನ ಭಾಗವಹಿಸದೇ ಇದ್ದಲ್ಲಿ ನಮ್ಮ ಕಾರ್ಯಕ್ರಮಗಳು ಅಲ್ಲ. ಈಗ ಸಾಮಾನ್ಯವಾಗಿ ಈಗ ನಾವು ಇದ್ರ ಬಗ್ಗೆನೇ ಮಾತಾಡೋಣ ಡಾಕ್ಟರ್ ಕರೂರ್ ಅವರೇ. ಈಗ ನಾಚಿಕೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ತಾವೇ ಹೇಳ್ತಾ ಇದ್ದೀರಾ, ಇಂಥ ನಿಟ್ಟಿನಲ್ಲಿ ಹೊರಗಡೆ ಬರಬೇಕು ಅಂದ್ರೆ ನಾವು ಗಂಡು ಮಕ್ಕಳಾಗಿ ಹೊರಗಡೆ ಬರಬೇಕು, ನಮಗೂ ಒಂದು ರೀತಿ ನಾಚಿಕೆ ಆಗಬೇಕಾದ್ರೆ ಹೆಣ್ಮಕ್ಳು ಬರುವಂಥದ್ದು ಕಷ್ಟ. ಆದರೆ ಈ ನಿಟ್ಟಿನಲ್ಲಿ ನೀವು ಸೊಸೈಟಿಯಿಂದ ಹೇಗೆ ಕೆಲಸವನ್ನ, ಅವರಲ್ಲಿ ಆತ್ಮವಿಶ್ವಾಸವನ್ನ, ಬನ್ನಿ ಪರವಾಗಿಲ್ಲ ಇದ್ದದನ್ನ ನೋಡಬಹುದು ಅಂತ ಹೇಗೆ ತುಂಬ್ತಿದ್ದೀರಾ ಡಾಕ್ಟರ್ ಸಂಪಿಗೆ ಅವರೇ? ಅದಕ್ಕೆ ನಾವು ಈಗ ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮವೂ ಕೂಡ ಅದರ ಒಂದು ಭಾಗ. ಇವತ್ತು ನೋಡ್ತಾ ಇರುವಂತ ಸಾವಿರಾರು ಲಕ್ಷಾಂತರ ವೀಕ್ಷಕರಿಗೆ ಈ ವಿಚಾರವನ್ನ ನಾವು ತಿಳಿಸ್ತಾ ಇದೀವಿ ಇದ್ರ ಮೂಲಕ. ಅದೇ ರೀತಿಯಲ್ಲಿ ಈಗ ದೂರದರ್ಶನಗಳು, ಆಕಾಶವಾಣಿ ಇರ್ಬೋದು, ಕಲಾ ತಂಡಗಳ ಮೂಲಕ ಇರ್ಬೋದು, ನಾವು ಔಟ್ಡೋರ್ ಮಿಡ್ ಮೀಡಿಯಾ ಅಂತ ಹೇಳ್ತೀವಿ, ಮತ್ತೆ ಪೋಸ್ಟರ್ಸ್ ಇರ್ಬೋದು, IEC ಸಾಮಗ್ರಿಗಳು, ಮುದ್ರಣ ಸಾಮಗ್ರಿಗಳಿರ್ಬೋದು, ಅಥವಾ ಹೋರ್ಡಿಂಗ್ಸ್ ಗಳಿರ್ಬೋದು, ಮತ್ತೆ ಮಾತಿನಲ್ಲಿ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳಿರ್ಬೋದು, ತರಬೇತಿಗಳಿರ್ಬೋದು, ಶಾಲಾ ಮಕ್ಕಳಿಗೆ ತರಬೇತಿ ಕೊಡೋದ್ರ ಮೂಲಕ, ಅಂದ್ರೆ ವಯಸ್ಕ ಮಕ್ಕಳು, ಹದಿಹರೆಯದ ಮಕ್ಕಳಿಗೆ ಅದ ತರಬೇತಿ ಕೊಡೋದ್ರ ಮೂಲಕ ಇರ್ಬೋದು, ಮತ್ತೆ ಕಾಲೇಜುಗಳಲ್ಲಿ ರೆಡ್ ರಿಬನ್ ಕ್ಲಬ್ಸ್ ಅಂತ ಹೇಳಿ ಮಾಡಿ ಅಲ್ಲಿ ಮಕ್ಕಳಿಗೆ ಅರಿವನ್ನು ಮೂಡಿಸುವಂತ ಪ್ರಯತ್ನ ಇರ್ಬೋದು. ಅಂದ್ರೆ ಎಲ್ಲಾ ಮಟ್ಟದಲ್ಲೂ ಕೂಡ ಈ ಆಂದೋಲನ, ಪ್ರಚಾರ ನಡೀತಾ ಇದೆ. ಅಂದ್ರೆ ನಾನು ಒಂದು ವಿಷಯವನ್ನ ಬಹಳ ಸ್ಪಷ್ಟಪಡಿಸುವಂತದ್ದು, ಸರ್ ಈಗಾಗಲೇ ಹೇಳಿದೆ,
ಇದು ಒಂದು ಯಾವುದೋ HIV ಏಡ್ಸ್ ಅನ್ನ ತಡೆಗಟ್ಟುವಂತ ಜವಾಬ್ದಾರಿಯನ್ನ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅದರ ಒಂದು ಪ್ರಯತ್ನವನ್ನ ಮಾಡಬಹುದು, ಆದ್ರೆ ಇದು ಇಡೀ ಸಮಾಜದ ಒಂದು ಜನಾಂದೋಲನ ಆಗ್ಬೇಕು. ಎಲ್ಲ ಜನ ಸಮುದಾಯಗಳು ಕೂಡ ಈ ನಿಯಂತ್ರಣದ ಜವಾಬ್ದಾರಿಯನ್ನ ಹೊತ್ಕೋಬೇಕಾಗಿದೆ. ಇದಕ್ಕಿರುವಂತ ಕಳಂಕ ತಾರತಮ್ಯ ಇರ್ಬೋದು, ಇದಕ್ಕಿರುವಂತ ಇದೇನಿದೆ ಈ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಬಗ್ಗೆ ಮಾತಾಡುವಂತ ವಿಚಾರ ಆಗಿರೋದ್ರಿಂದ ಇದನ್ನ ಪ್ರತಿಯೊಬ್ರು ಕೂಡ ಅರಿವು ಮೂಡಿಸ್ಕೊಳ್ಳುವಂಥದ್ದು, ತಮ್ಮಂತ ಅವರು HIV ಇಂದ ರಕ್ಷಣೆ ಮಾಡ್ಕೊಳ್ಳೋದು, ಅದ್ರ ಮೂಲಕ ಸಮಾಜವನ್ನ HIV ಇಂದ ಮುಕ್ತ ಮಾಡುವಂಥದ್ದು. ಒಟ್ಟಿನಲ್ಲಿ ಇಲ್ಲಿ ಪರಿಹಾರ ಏನು ಅಂತಂದ್ರೆ ಮುಕ್ತವಾಗಿ ಮಾತಾಡೋದಕ್ಕೆ ಬಾಯಿ ತೆರೆದ್ರೆ ಇದೆಲ್ಲವೂ ಕೂಡ ಸಮಸ್ಯೆಗಳೆಲ್ಲ ಪರಿಹಾರ. ICTC ಅಂತಂದ್ರೆ ಸಮಗ್ರ ಆಪ್ತ ಸಮಾಲೋಚನೆ ರಕ್ತ ಪರೀಕ್ಷಾ ಕೇಂದ್ರ ಅಂತಿದೆ. ಅಲ್ಲಿ ಆಪ್ತ ಸಮಾಲೋಚಕರಿದ್ದಾರೆ, ನಿಮ್ಮ ಪ್ರಶ್ನೆಗಳನ್ನೆಲ್ಲ ಸೀಕ್ರೆಟ್ ಆಗಿ ಇಡ್ತಾರೆ, ಗುಪ್ತವಾಗಿ ಇಡ್ತಾರೆ. ಅಲ್ಲಿಗೆ ಹೋಗಿ ಅನ್ನೋ ಮಾತನ್ನು ನಾವು ಕರೆ ಕೊಡ್ತಾ ಇದ್ದೇವೆ. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಬೆಂಗಳೂರಿನ ಟ್ಯಾನರಿ ರಸ್ತೆಯಿಂದ ಕರೆ ಮಾಡಿರುವಂತದ್ದು ಮುಮ್ತಾಜ್ ಅವರೇ, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ಮೂರು ಚಕ್ರಬಾವಿ ಅಂತ ಬರುತ್ತೆ, ಮಕಡಿ ತಾಲೂಕು ರಾಮನಗರ ಜಿಲ್ಲೆ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಸರ್. ಅಲ್ಲಿ ಆ ಹಾಸ್ಪಿಟಲ್ ಅಲ್ಲಿ ಒಂದು ಸೂಜಿ ಸಿರಂಜ್ ಎರಡೂನು 10 ಜನ ಪೇಷಂಟ್ಗೆ ಒಂದೇ ಸೂಜಿ ಒಂದೇ ಸಿರಂಜಲ್ಲಿ ಕೊಡ್ತಾ ಇರ್ತಾರೆ. ಯಾವ ಆಸ್ಪತ್ರೆ ಅದು? ಚಕ್ರಬಾವಿ ಅಂತ ಬರುತ್ತೆ, ಮಾಗಡಿ ತಾಲೂಕಲ್ಲಿ. ಯಾವ ತಾಲೂಕದು? ಮಾಗಡಿ ತಾಲೂಕು, ಮಾಗಡಿ ತಾಲೂಕಿನಲ್ಲಿ ಚಕ್ರಬಾವಿ. ಸರಿ ಸರಿ. ಚಕ್ರಬಾವಿ. ಮಮತಾಜ್ ಅವರೇ ಒಳ್ಳೆ ಪ್ರಶ್ನೆಯನ್ನ ಶ್ರೋತೃಗಳಿಗೋಸ್ಕರ ನೀವು ಇವತ್ತು ಕೇಳ್ತಾ ಇದ್ದೀರಿ. ಈ ಬಹಳಷ್ಟು ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಒಂದೇ ಸಿರಿಂಜು ಅದೇ ಸಿರಿಂಜನ್ನು ನೀಡಲನ್ನು ಉಪಯೋಗಿಸಿದರೆ HIV ಬರುವ ಸಂಭವ ಇದೆ ಅಂತ. ಇದು ಬಹಳ ಸುಳ್ಳು ಮತ್ತು ಹೀಗೆ ಬರೋಕ್ಕೆ ಸಾಧ್ಯ ಇಲ್ಲ. 0.3% ಅಂತ ಹೇಳ್ತೀವಿ. ಯಾವ ಮೂಲಕ ಬರುತ್ತೋ ಅಂದರೆ ಈ ಡ್ರಗ್ ಮದ್ಯ ವ್ಯಸನಿಗಳು ಅಂತ ಹೇಳ್ತೀವಿ. ಈ ಮಾದಕ ದ್ರವ್ಯಗಳನ್ನು ಇಂಜೆಕ್ಷನ್ ಮೂಲಕ ತಮ್ಮ ರಕ್ತದಲ್ಲೇ ಏನು ತಗೊಳ್ಳುವಂಥ ಜನರಿದ್ದಾರೆ, ಅವರು ಒಂದೇ ಸಿರಿಂಜನ್ನು ಎಲ್ಲರೂ ಹಂಚಿಕೊಳ್ತಾರೆ ಗುಂಪಿನಲ್ಲಿ. ಆವಾಗ ಆ ರಕ್ತವನ್ನು ಒಳಗೆ ಹೋಗುವ ಚಾನ್ಸ್ ಇದೆ. IV ಇಂಟ್ರಾವೆನಸ್ ಅಂತ ಹೇಳ್ತೀವಿ. ಆ ಥರ ಮಾಡೋದ್ರಿಂದ ಬರುತ್ತೆ ಹೊರತು ಮಾಮೂಲಾಗಿ ವೈದ್ಯರು ಏನು ಇಂಜೆಕ್ಷನ್ ಕೊಡ್ತಾರೆ ಆ ಥರದಿಂದ ಬರೋಕ್ಕೆ ಸಾಧ್ಯ ಇಲ್ಲ. ನೀವೇ ಈಗ ನೋಡಿದಿರಿ. ಈಗ ಸಾಮಾನ್ಯವಾಗಿ ಹಿಂದೆ ಏನ್ ಬಳಸ್ತಿದ್ರು ಅಂತಂದ್ರೆ ನೀರನ್ನ ಕುದಿಸ್ತಿದ್ರು, ಅದರೊಳಗೆ ಹಾಕ್ತಿದ್ರು. ಇಂಥದ್ರಿಂದ ಏನಾದ್ರು ಪರವಾಗಿಲ್ವಾ, ಅಥವಾ ಈ ತರದ್ದು ಬೇಡ ಅಂತ ಹೇಳಿ? ಈ ತರದ್ದು ಬೇಡ ಅಂತ ಹೇಳಿ ಸರ್ಕಾರ ಈಗ ಏನ್ ಮಾಡಿದೆ, ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಸಿರಿಂಜ್ ಒಂದು ನೀಡಲ್ ಅಂತ ಮಾಡಿದೆ. ಸ್ಟರ್ಲೈಸ್ಡ್ ಸಿರಿಂಜ್ ಲಭ್ಯ ಇದೆ. ಆದ್ರೆ ಈ ತರ ಕುದಿಸಿದ ಸಿರಿಂಜ್ ಇಂದ ಇವರು ಈ ರೀತಿಯಲ್ಲಿ ಹೇಳಿದ್ದಾರೆ, ಆ ತರ ಬರೋ ಸಂಭವ ಬಹಳ ಕಡಿಮೆ. ಈ ಇಂಟ್ರಾವೆನಸ್ ಡ್ರಗ್ ಅಂತ ಏನ್ ಹೇಳ್ತೀವಿ, ನಾವು ರಕ್ತಕ್ಕೆ ನೇರವಾಗಿ ಸಿರಿಂಜ್ ಅನ್ನ ಚುಚ್ಚಿಕೊಳ್ಳೋದ್ರಿಂದ ಮತ್ತೆ ಅದನ್ನ ವಾಶ್ ಮಾಡ್ದೇನೆ ಅಥವಾ ಈ ಡ್ರಗ್ ಯೂಸರ್ ಸಾಮಾನ್ಯವಾಗಿ ಮದ್ಯ ವ್ಯಸನಿಗಳಲ್ಲಿ ಈ ತರಹದ ರಕ್ತ ಹಬ್ಬುವಂತ ಸಂಭವ ಇದೆ. ಡಾಕ್ಟರ್ ಕರೂರ್ ಅವರೇ, ಈಗ ಮಾಗಡಿನಲ್ಲಿ ಅಂತ ಅವ್ರು ಹೇಳ್ತಾ ಇದಾರೆ, ಈಗಾಗಲೇ ಒಂದು ಸ್ಥಳವನ್ನು ಕೂಡ ಇದು ಮಾಡಿದ್ದಾರೆ. ಈಗಾಗಲೇ ಈ ತರ ಹೇಳಿರೋದ್ರಿಂದ ನೀವು ಈ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರು ಆಗಿರೋದ್ರಿಂದ ಸರ್ಕಾರದ ಗಮನಕ್ಕೆ ತರುವಂತದ್ದಿರಬಹುದು, ಅಥವಾ ಈ ರೀತಿಯಲ್ಲಿ ಈಗ ಅಲ್ಲಿ ಪರಿಶೀಲನೆ ಮಾಡುವಂತದ್ದು, ಈ ನಿಟ್ಟಿನಲ್ಲಿ ಏನಾದ್ರು ಮಾಡಬಹುದಾ ನೀವು? ಖಂಡಿತ ನಾವು ಇದ್ರ ಬಗ್ಗೆ ವಿಚಾರಿಸಿ ರಾಮನಗರ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಮಾತಾಡಿ ಇದು ನಿಜ ಆಗಿದ್ದಲ್ಲಿ ಸಿರಂಜು ಯಾಕೆ ಲಭ್ಯವಿಲ್ಲ ಅನ್ನೋದ್ರ ಬಗ್ಗೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ತುಂಬಾ ಸಂತೋಷ ಮಮತಾಜ್ ಅವರೇ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಬಿಜಾಪುರದಿಂದ ಕರೆ ಇರುವಂತದ್ದು ಗೀತಾ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಕೇಳಿ, ಪ್ರಶ್ನೆಯನ್ನು ಕೇಳಿ. ನಮಸ್ತೆ ಸರ್. ನಮಸ್ಕಾರ, ಕೇಳಿ. ನಾವು ಬಿಜಾಪುರದಿಂದ ಗೀತಾ ಅಂತೇಳಿ. ಕೇಳಿ. ಅದೇ ನಮ್ಮ ಚಿಕ್ಕಪ್ಪಗೆ HIV ಅಂತ ಹೇಳಿ ಸೋಂಕಿದೆ ಅಂತ 6 months ಇಂದ ಗೊತ್ತಾಯ್ತು. ಈಗ ಸರ್ಕಾರಿ ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ತಗೋತಾ ಇದ್ವಿ. ಸರಿ. ಬಟ್ ಅವ್ರಿಗೆ ಈಗ 50 ಏಜ್, 50 ವರ್ಷ ಇವಾಗ. ಅದಕ್ಕೆ ಅವ್ರ ಮಿಸೆಸ್ಗೆ ನೆಗೆಟಿವ್ ಅಂತ ಹೇಳಿ ಬಂದಿದೆ. ಅದು ಇನ್ನೂ 3 months ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಆಮೇಲೆ ಅವರು ಎಷ್ಟು ವರ್ಷ ತನಕ ಬದುಕಬಹುದು ವಿತ್ ಟ್ರೀಟ್ಮೆಂಟ್ ಇಂದ. ಆದ್ರೆ ಮಿಸೆಸ್ಗೆ ಯಾಕೆ ನೆಗೆಟಿವ್ ಅಂತ ಬಂತು? ಅವರು ಮೊದಲು ಗೊತ್ತಿರ್ಲಿಲ್ಲ ಅವರು HIV ಅಂತ, ಆದ್ರೂ ಅವ್ರ ಸಂಪರ್ಕ ಇತ್ತು. ಆ ಸಂಪರ್ಕ ಇದ್ದಾಗ ನೀಡ್ತಾರೆ. ಗೀತಾ ಅವರೇ, ಉತ್ತಮವಾದ ವೈಜ್ಞಾನಿಕವಾದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ, ಬಹಳ ಸಂತೋಷ. ಅವರು 10-20 ವರ್ಷ ಸಂತೋಷವಾಗಿ ಸುರಕ್ಷಿತವಾದ ಲೈಂಗಿಕ ಪದ್ಧತಿಯನ್ನು ಬಳಸಿ ಮತ್ತೆ ನಮ್ಮ ವೈದ್ಯರು ನೀಡುವಂತಹ ART ಚಿಕಿತ್ಸೆಯನ್ನು ಪಡೆದದ್ದೇ ಆದರೆ ಅವರು ಖಂಡಿತ ಎಲ್ಲರಂತೆ ಜೀವನ ನಡೆಸಬಲ್ಲರು ಅನ್ನೋ ಮಾತನ್ನ ಹೇಳ್ತೇನೆ. ಹೆಂಡತಿಗೆ ಏಕೆ ಬಂದಿಲ್ಲ ಚಿಕ್ಕಮ್ಮಗೆ ಅಂತ ಕೇಳ್ತಾ ಇದ್ದೀರಿ. ಇದು ಕೂಡ ಸಾಮಾನ್ಯವಾಗಿ ಏನಾಗುತ್ತೆ, ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರುತ್ತೆ ಅಂತ ಹೇಳಿದ್ರು ಕೂಡ ಸಾಮಾನ್ಯವಾಗಿ ಈ ಹೆಂಗಸರಲ್ಲಾಗ್ರಿ ಗಂಡಸರಲ್ಲಾಗ್ರಿ
ಈ ಲೈಂಗಿಕ ಜನನಾಂಗಗಳಲ್ಲಿ ಏನಾದರೂ ಅಲ್ಸರ್ ಗಾಯಗಳಾಗಿದ್ದರೆ ಮಾತ್ರ ಹೆಚ್ಚು ರೋಗ ಬರುವಂಥ ಸಾಧ್ಯತೆ ಇದೆ. ಸೊ ಆದ್ದರಿಂದ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಬೇಡ ಅಂತ ಹೇಳ್ತೀವಿ. ಅಸುರಕ್ಷಿತ ಲೈಂಗಿಕ ಸಂಪರ್ಕ ಇದ್ದರೂ ಕೂಡ ಅವರಲ್ಲಿ ಲೈಂಗಿಕ ಏನು ಹೇಳ್ತೀವಿ ನಾವು ಜನನಾಂಗಗಳಲ್ಲಿ ಹುಣ್ಣು ಇದ್ದರೆ, ಗಾಯ ಆಗಿದ್ದರೆ, ಈ ಥರ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇದ್ದರೆ 10 ಪಟ್ಟು ಈ ರೋಗ ಬರುವಷ್ಟು ಚಾನ್ಸ್ ಇದೆ. ಅದರಿಂದ ಅಲ್ಲಿ ಬ್ರೇಕ್ ಆಫ್ ಸ್ಕಿನ್ ಅಂತ ಹೇಳ್ತೀವಿ, ಬ್ರೇಕ್ ಆಗಿರೋದಿಲ್ಲ. ಆದ್ದರಿಂದ ಅವರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಬಂದಿಲ್ವಲ್ಲ ಅಂತ ಸಂತೋಷ ಪಡೋದು ಮುಖ್ಯ ಅಂತ ನಾನೀಗ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ಮುಂದೆ ಅವರು ಸುರಕ್ಷಿತವಾದಂತ ಜೀವನ ಕ್ರಮವನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಅವರಿಬ್ರು ಎಲ್ಲರಂತೆ ಅವರು ದೀರ್ಘಕಾಲ ಬದುಕಬಹುದು. ಖಂಡಿತ. ಮತ್ತೆ ಡಾಕ್ಟರ್ ಲೀಲಾ ಸಂಪಿ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಕಲಾ ತಂಡಗಳನ್ನ ತೆಗೆದುಕೊಂಡು ಹೋಗ್ತಿದ್ದೀನಿ ಅಲ್ಲಿ ಹಳ್ಳಿಗಳಿಗೆ ಅಂತ ಅಂದ್ಬಿಟ್ಟು, ಅದರಲ್ಲೂ ಕೂಡ ಸಾವಿರಾರು ಹಳ್ಳಿಗಳಿರುವಂಥದ್ದು. ಹಾಗಾಗಿ ತಾವು ಎಷ್ಟು ಹಳ್ಳಿಗಳಿಗೆ ಈಗಾಗಲೇ ಕಲಾ ತಂಡಗಳನ್ನ ತೆಗೆದುಕೊಂಡು ಹೋಗಿದ್ದೀರಾ? ಈಗ ನಾವು ಪ್ರತಿ ವರ್ಷವೂ ಕೂಡ ಪ್ರತಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ. 30 ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಸೋಂಕಿರುವಂತ ತಾಲೂಕುಗಳನ್ನ ಕವರ್ ಮಾಡ್ಕೊಳ್ತಾ ಬರ್ತೀವಿ. ಒಂದು ತಾಲೂಕಲ್ಲಿ ಸುಮಾರು ಇಡೀ ತಾಲೂಕನ್ನ ಮುಗಿಸಿ ನಂತರ ಇನ್ನೊಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈ ವರ್ಷ ನಾವು 13-14ನೇ ವಾರ್ಷಿಕ ಇದೇನಿದೆ ಅದರಲ್ಲಿ ಸುಮಾರು 3,000 to 3,500 ಪ್ರದರ್ಶನಗಳನ್ನ ನಾವು ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ಅವರೇಜ್ ಒಂದು 100ರಿಂದ 110 ಪ್ರದರ್ಶನಗಳನ್ನ ಒಂದು ಜಿಲ್ಲೆಗೆ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಹೀಗೆ ಇದಾಗಲೇ ದೀರ್ಘಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ಸಾಕಷ್ಟು ವರ್ಷಗಳಿಂದ, ಸುಮಾರು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಈ ತರ ಒಂದು ಕಲಾ ಪ್ರದರ್ಶನಗಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಜನರನ್ನು ರೀಚ್ ಆಗ್ತಾ ಇದೆ. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಬೆಳಗಾವಿಯಿಂದ ಕರೆ ಇರುವಂತದ್ದು ನರೇಂದ್ರ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಸರ್, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ನನಗೆ 94ರಿಂದ HIV ಪಾಸಿಟಿವ್ ಬರ್ತಾ ಇದೆ. ಅಂತರ ನನ್ನ ಮಿಸ್ಸೇಜ್ಗೆ ಮಕ್ಕಳಿಗಿಲ್ಲ, ಅವ್ರು ನೆಗೆಟಿವ್ ಇದ್ದಾರೆ. 2001 ಮಗು ಆಗಿದೆ, 2003ಗೆ ಒಂದು ಮಗು ಆಗಿದೆ. ಅಂತರ ಈಗ ನನಗ ಕೆಮ್ಮು ಕಫ ಬಾಳ ಬರ್ತಾ ಇದೆ. ಬೆಳಗಾವಿನಲ್ಲಿ ಸಿವಿಲ್ನಾಗೆ ಸರಿಯಾಗಿ ನೋಡ್ತಾ ಇಲ್ಲ ಡಾಕ್ಟರ್. ART ಮೆಡಿಸಿನ್ ಕೊಡ್ತಾರೆ, TB ಮೆಡಿಸಿನ್ ಚಾಲು ಇದೆ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಉತ್ತರವನ್ನು ನೀಡ್ತಾರೆ ನರೇಂದ್ರ ಅವರೇ. ಬಹಳ ಸಂತೋಷ. ನಿಮ್ಮ ಮೂಲಕ ಶ್ರೋತೃಗಳಿಗೆ ಗೊತ್ತಾಗ್ತಾ ಇದೆ HIV ಪಾಸಿಟಿವ್ ಇದ್ದರೂ ಕೂಡ ನಾನು 94ನೇ ಇಸ್ವಿಯಿಂದ 2014ರವರೆಗೂ ಸಂತೋಷವಾಗಿ ಜೀವನ ಮಾಡಿದ್ದೇನೆ ಅನ್ನೋದು ಉತ್ತಮವಾದ ಒಂದು ನಿದರ್ಶನ. HIV ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಈ ಥರ ಕ್ಷಯರೋಗ, ಬೇರೆ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಈ ಥರ ಸೋಂಕುಗಳು ಬರುವುದು ಸಾಮಾನ್ಯ. ಆದ್ದರಿಂದ ನಾವು ಯಾರಿಗೆ ಕೆಮ್ಮು ಇದೆಯೋ ಅವರಿಗೆ ಕ್ಷಯರೋಗದ ಪರೀಕ್ಷೆಯನ್ನು ಹೇಗೆ ಮಾಡ್ತೀವೋ ಹಾಗೆ HIV ಮಾಡ್ತೀವಿ. ಮತ್ತು HIV ಮತ್ತು ಕ್ಷಯರೋಗ ಇದ್ದಾಗ ಹೆಚ್ಚಿನ ಕಾಳಜಿ ವಹಿಸಿ ಬೇರೆ ಬೇರೆ ಚಿಕಿತ್ಸೆಯನ್ನು, ನಮ್ಮ ರೆಜಿಮೆನ್ ಬೇರೆ ಆಗುತ್ತೆ, ಆ ART ವೈದ್ಯರು ಕೊಡ್ತಾರೆ. ಭಯ ಪಡೋದು ಬೇಡ. TB ಮಾತ್ರೆಗಳು, ಕ್ಷಯರೋಗದ ಮಾತ್ರೆಗಳು ಮತ್ತು HIV ಮಾತ್ರೆ ಎರಡನ್ನೂ ತಾವು ದಯಮಾಡಿ ತಕ್ಕೊಳ್ಳಿ ಅಂತ ಹೇಳ್ತೇನೆ. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಬಿಜಾಪುರದಿಂದ ಕರೆ ಇರುವಂತದ್ದು ಬಾಬುರಾವ್ ಕುಲಕರ್ಣಿ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ಈಗ ಏಡ್ಸ್ ರೋಗ ಬಂದಿದೆ ಅನ್ನೋದು ಗೊತ್ತಾಗದೇ ಇದ್ರು ಕೂಡ, ಗೊತ್ತಾಗದೇ ಇರೋರಿಗೆ ಹುಟ್ಟುವ ಸಂತಾನಕ್ಕೂ ಕೂಡ ಏಡ್ಸ್ ತಗಬಹುದಾಗಿ? ಉತ್ತರ ನೀಡ್ತಾರೆ. ಈಗ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಏಡ್ಸ್ ಬಂದಿದೆಯಲ್ಲ ಅಂತ, ಆದ್ರೂ ಕೂಡ ಮಕ್ಕಳಿಗೆ ಏಡ್ಸ್ ಬಂದಿದೆಯಾ ಅಂತ ಸಾಧ್ಯತೆಗಳಿದೆಯಾ ಅಂತ ಕೇಳ್ತಾರೆ. ಇದೆ. ಅದಕ್ಕೋಸ್ಕರ ನಾವೀಗ ಏನ್ ಮಾಡಿದ್ವಿ, ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಎಲ್ಲ ಗರ್ಭಿಣಿಯರನ್ನು 100ಕ್ಕೆ 100ರಷ್ಟು ಪರೀಕ್ಷೆ ಮಾಡುವ ವ್ಯವಧಾನವನ್ನು ಮಾಡಿದ್ದೇವೆ. ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲೂ ಕೂಡ ಈ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ FICTC ಎನ್ನುವ ಕೇಂದ್ರ ತೆಗೆದುಬಿಟ್ಟು ಪ್ರತಿ ಗರ್ಭಿಣಿಯನ್ನು ನಾವು ಪರೀಕ್ಷೆ ಮಾಡುವಂತ ಮಾಡಿದ್ದೇವೆ. ಮತ್ತು 97-98% ಗರ್ಭಿಣಿಯರು ಈಗ ನಾವು ಪರೀಕ್ಷೆ ಮಾಡ್ತಾ ಇದ್ದೇವೆ. ಸಂತೋಷಕರ ಸಂಗತಿ ಅಂದರೆ ಗರ್ಭಿಣಿಯರಲ್ಲಿ ಈ ರೋಗ ಇರುವ ಪ್ರಮಾಣ ಬಹಳ ಬಹಳ ಕಡಿಮೆ ಇದೆ. 0.12% ಅಷ್ಟಾಗಿದೆ. ಮತ್ತು ಇದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ನನಗನ್ಸುತ್ತೆ ನಾವು, ನೀವು, ಸರ್ಕಾರ ಮತ್ತು ಈ ಥರದ ದೂರದರ್ಶನ, ರೇಡಿಯೋ ಕಾರ್ಯಕ್ರಮ, ಮನೆ ಮನೆ ಮಾತು, ಇವುಗಳಿಂದೆಲ್ಲ ಜನರ ಸಹಕಾರದಿಂದಾಗಿ ಈ ರೋಗದ ಪ್ರಮಾಣ 1.5% ಇದ್ದು ಈಗ 0.65 ಜನರಲ್ ಪಾಪ್ಯುಲೇಷನಲ್ಲಿ ಬಂದಿದೆ. ಗರ್ಭಿಣಿಯರಲ್ಲಿ 0.12% ಬಂದಿದೆ. ಮತ್ತೆ ಈಗ ಡಾಕ್ಟರ್ ಲೀಲಾ ಸಂಪಿ ಅವರೇ,
ಯಾವ ಒಂದು ವರ್ಗದಲ್ಲಿ ವಿಶೇಷವಾಗಿ ಬಡವರ, ಶ್ರೀಮಂತರ ಅಥವಾ ಯಾವ ಉದ್ಯೋಗ ಮಾಡುವಂಥವರು, ಮತ್ತು ಹಳ್ಳಿನ, ಪಟ್ಟಣನ, ಹೆಣ್ಮಕ್ಳ, ಗಂಡ್ಮಕ್ಳ, ಈ ಥರದ್ದೆಲ್ಲ ಇದೆ. ಇದರಲ್ಲಿ ಹೆಚ್ಚು ಕಂಡುಬರುವಂಥದ್ದು ಯಾರಲ್ಲಿ? ಮತ್ತು ನೀವು ಸೊಸೈಟಿಯಿಂದ ಎಲ್ಲಿ ಅವ್ರನ್ನ ಹೇಗೆ ರೀಚ್ ಆಗ್ತಾ ಇದ್ದೀರಾ, ಅವ್ರನ್ನ ಹೇಗೆ ಕಂಡುಹಿಡಿದಿದ್ದೀರಾ ಅಂತ ಹೇಳ್ತಿದ್ದೀರಾ? ಈಗ ನೀವು ಭಾಳ ಒಳ್ಳೆ ಪ್ರಶ್ನೆ ಇದು. ಒಂದೇ ಒಂದು ಹೇಳಬೇಕು ಅಂತಂದರೆ, HIV ಸೋಂಕಿಗೆ ಯಾವುದೇ ಜಾತಿ, ಯಾವುದೇ ವರ್ಗ, ಯಾವುದೇ ಭೇದ ಇಲ್ಲ. ಸಮಾನತೆಯನ್ನ ಘೋಷಿಸ್ಬಿಟ್ಟಿದೆ ಅದು. ಆದ್ರೆ ಒಂದು ನೀವು ಕೇಳಿದಂತ ಪ್ರಶ್ನೆಯಲ್ಲಿ ಏನು ಅಂದ್ರೆ, ಹೆಚ್ಚು ಅಪಾಯಕಾರಿ ನಡವಳಿಕೆ ಇರುವಂತವರಿಗೆ ಇದು ಬಹಳ ಸುಲಭವಾಗಿ ಈ ಸೋಂಕು ಆಕ್ರಮಿಸುವಂತ ಸಾಧ್ಯತೆಗಳಿದೆ. ಆ ನಡವಳಿಕೆ ಹೆಚ್ಚು ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸುವಂತ, ಈಗ ನಾವು ಉದಾಹರಣೆಗೆ ನಾವು ಟಾರ್ಗೆಟೆಡ್ ಇಂಟರ್ವೆನ್ಷನ್ ಅಂತೀವಿ ನಾವು, ಅಂದ್ರೆ ಗುರಿ ಆಧಾರಿತವಾದಂತ ಸಮುದಾಯಗಳಲ್ಲಿ ನಾವು ಹೆಚ್ಚು ಕೆಲಸ ಮಾಡುವಂಥದ್ದು. ಈಗ ಅದು ಆರಂಭದಲ್ಲಿ ಬಹಳ ದೊಡ್ಡ ಇದು ಬಂತು. ಈಗ ಲೈಂಗಿಕ ವೃತ್ತಿ ಮಹಿಳೆಯರು, ಮತ್ತೆ ವಲಸೆ ಹೋಗುವಂತವ್ರು, ನಂತರ ಟ್ರಕ್ ಡ್ರೈವರ್ಸ್, ಮತ್ತೆ ವಾಹನ ಚಾಲಕರು, ಮತ್ತೆ ನಿರ್ವಾಹಕರು, ಇವರನ್ನ ನಾವು ಟಾರ್ಗೆಟ್ ಆಗಿ ಇಟ್ಕೊಳ್ತಾ ಇದ್ವಿ. ಆದ್ರೆ ಮೊದ್ಲಿಗೆ ಏನಾಯ್ತು, ಆರಂಭದಲ್ಲಿ HIV ಸೋಂಕು ಬಂದಂತ ಸಂದರ್ಭದಲ್ಲಿ ಲೈಂಗಿಕ ವೃತ್ತಿ ಮಹಿಳೆಯರು ಇದರ ಪ್ರವಾಹಕರು ಅನ್ನೋ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಅವ್ರ ಮೇಲೆ ಅದನ್ನ ದೊಡ್ಡ ಆಪಾದನೆಯನ್ನ ಮಾಡ್ಲಾಯ್ತು. ಆದ್ರೆ ಅದರ ನಂತರ ಆ ಹೆಣ್ಮಕ್ಳು ಈಗ ಇಡೀ ದೇಶದಾದ್ಯಂತ, ಆಲ್ಮೋಸ್ಟ್ ಪ್ರಪಂಚದಾದ್ಯಂತ ಆ ಹೆಣ್ಮಕ್ಳು ತಮ್ಮ ಸಮುದಾಯದ ನಡುವೆ HIV ನಿಯಂತ್ರಣದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಅವರೇ ಹೊಂದಿದ್ದಾರೆ. ಅಂದ್ರೆ ಅವರು CBOs ಅಂತ ನಾವು ಸಮುದಾಯ ಆಧಾರಿತವಾದಂತ ಆರ್ಗನೈಸೇಷನ್, ಸಂಸ್ಥೆಗಳು ಅಂತ ಹೇಳಿ ಮಾಡಿಕೊಂಡು ಅವರೇ ಅವರ ಸಮುದಾಯದ ನಡುವೆ HIV ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಈ ಮೂಲಕ HIV ನಿಯಂತ್ರಣದ ಹಾದಿ ಏನಿದೆ, ನಮ್ದು ನಾವು ಕ್ರಮಿಸುವಂತ ಹಾದಿ ಏನಿದೆ, 0ಗೆ ತನ್ನಿ ಅಂತ ಹೇಳಿ ಒಂದು ಜಾಗತಿಕವಾದಂತ ಘೋಷವಾಕ್ಯ, ಈ ಜಾಗತಿಕವಾದಂತ ಘೋಷವಾಕ್ಯವನ್ನ ಗುರಿ ಮುಟ್ಟಲಿಕ್ಕೆ ಅವರು ಕೂಡ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆದ್ರೆ ನೀವು ಕೇಳಿದ ಹಾಗೆ ಹೆಚ್ಚು ಅಪಾಯಕಾರಿ ನಡವಳಿಕೆ ಇರುವಂತವ್ರು ಇದಾರಲ್ಲ, ಅಸುರಕ್ಷಿತ ಲೈಂಗಿಕ ಕ್ರಿಯೆಗೆ ಹೆಚ್ಚು ಒಡ್ಕೊಳ್ಳೋ ಅಂತ ಸಮುದಾಯ ಏನಿದೆ, ಅವರಿಗೆ ಬಹಳ ಬೇಗ HIV ಸೋಂಕು ಹರಡುವಂಥದ್ದಂತೂ ಖಂಡಿತ. ಅದು ಹಾಗಿದ್ರೆ ಈ ತರದ ನೀವು ಹೇಳ್ತಾ ಇದ್ದೀರಾ, ವಾಹನ ಚಾಲಕರು ಮತ್ತೆ ನಿರ್ವಾಹಕರು ಇರಬಹುದು, ಅಥವಾ ಒಟ್ಟಿನಲ್ಲಿ ಬೇರೆ ಬೇರೆ ಕಡೆಗೆ ವಲಸೆ ಹೋಗುವಂತವ್ರು ಹೆಚ್ಚು ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಆ ತರ ಇದ್ರೆ ನೀವು ಅವ್ರಿಗೆ ಹೇಗೆ ಸೊಸೈಟಿಯಿಂದ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ದೀರಾ? ಅದೇ ಈಗ ನಾವು ಹೇಳಿದ್ನಲ್ಲ, ಟಾರ್ಗೆಟೆಡ್ ಇಂಟರ್ವೆನ್ಷನ್ ಅಂತ ಹೇಳಿ, ಅಂದ್ರೆ ಒಂದು ಆಧಾರಿತವಾದಂತ, ಒಂದು ಗುಂಪು ಆಧಾರಿತವಾದಂತ ಒಂದು ಇದನ್ನ ನಾವು ಮಾಡುವಂಥದ್ದು, ಸೋಂಕು ನಿಯಂತ್ರಣದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಇಡೀ ರಾಜ್ಯದಲ್ಲಿ ಟ್ರಕ್ಕರ್ಸ್ ಜೊತೆಯಲ್ಲಿ, ಲೈಂಗಿಕ ವೃತ್ತಿ ಮಹಿಳೆಯರ ಜೊತೆಯಲ್ಲಿ, ಮತ್ತು ಇದು ಏನು ಸಲಿಂಗ ಇದಿರುವಂತ ಸಂಸ್ಥೆಗಳ ಜೊತೆಯಲ್ಲಿ, ನಂತರ ವಲಸೆ ಬಂದಿರುವಂತವ್ರ ಜೊತೆಯಲ್ಲಿ ಕಾರ್ಯಕ್ರಮಗಳನ್ನ, HIV ನಿಯಂತ್ರಣದ ಕಾರ್ಯಕ್ರಮಗಳನ್ನ ಬಹಳ ಪರಿಣಾಮಕಾರಿಯಾಗಿ ನಡೆಸ್ತಾ ಇದ್ದೀವಿ. ಆದ್ರೂ ಕೂಡ ಇದು ಇಡೀ, ಈಗಾಗಲೇ ನಾನು ಹೇಳಿದೆ, ಇಡೀ ಸಮಾಜ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಇಡೀ ಸಮಾಜ ಕೈ ಜೋಡಿಸಿದಾಗ ಮಾತ್ರ ಈ ನಿಯಂತ್ರಣ ಸಾಧ್ಯ ಆಗುತ್ತೆ. ಮತ್ತೆ ಈಗೇನು ಆ ಥರ ಇಲ್ಲ. ಈಗ ಇವರೇ ಅವರೇ ಅಂತ ಟಾರ್ಗೆಟೆಡ್ ಅಂತ ಹೇಳಿ ಅಲ್ಲ. ಈಗ ಎಲ್ಲರೂ ಕೂಡ ಅಪಾಯಕಾರಿ, ಯುವಜನತೆ ಅಪಾಯಕಾರಿ, ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ ಯುವಜನತೆ ಇದ್ದಾರೆ. ಇವತ್ತಿನ ಆಧುನಿಕತೆ, ನಾಗರಿಕತೆ, ಇವತ್ತಿನ ಗ್ಲೋಬಲೈಸೇಷನ್, ಮತ್ತೆ ಅವರಿಗೆ ಆಕ್ಸೆಸ್ ಆಗುವಂತ ಇವೇನಿದಾವೆ, ಇವು ನಮಗೆ ದೊಡ್ಡ ಚಾಲೆಂಜ್ ಆಗಿದಾವೆ. ಅವ್ರನ್ನ HIV ಇಂದ ಮುಕ್ತರನ್ನಾಗಿ ಮಾಡುವಂತ ಒಂದು ದೊಡ್ಡ ಚಾಲೆಂಜ್ ನಮ್ಮ ಮುಂದೆ ಇದೆ. ಮತ್ತೆ ಈಗ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈ ಒಂದು ಎಲ್ಲ ಕೆಲಸವನ್ನು ನಿರ್ವಹಿಸಬೇಕು ಅಂತಂದ್ರೆ ಶಾಸಕರು ಅಥವಾ ಜನಪ್ರತಿನಿಧಿಗಳು ತುಂಬಾ ಮುಖ್ಯವಾಗಿರ್ತಾರೆ. ಅವರು ಈ ಪಾತ್ರದಲ್ಲಿ ಹೇಗೆ ತಮ್ಮನ್ನ ತಾವು ತೊಡಗಿಸ್ಕೊಳ್ತಿದ್ದಾರೆ? ಖಂಡಿತ ಸರ್ಕಾರದ ಯಾವುದೇ ಕಾರ್ಯಕ್ರಮ 100ಕ್ಕೆ 100ರಷ್ಟು ರಿಸಲ್ಟ್ ಕೊಡ್ಬೇಕಪ್ಪ ಅಂದ್ರೆ ಜನಪ್ರತಿನಿಧಿಗಳು ತಮ್ಮ ಊರಿನಲ್ಲಿರ್ತಕ್ಕಂಥ ಜನರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸಿ ಈ ಕಾಳಂಕ ಮತ್ತು ತಾರತಮ್ಯವನ್ನು ಕಡಿಮೆ ಮಾಡಬೇಕು, ಸರ್ಕಾರದ ಪ್ರಯೋಜನ ಪಡಿಬೇಕಂತ ನಾನು ವಿನಂತಿ ಮಾಡ್ತೇನೆ. ಸ್ನೇಹಿತರೆ, ಇದುವರೆಗೂ ಏಡ್ಸ್ ಅರಿವು ಮತ್ತು ನೆರವು ಯಾವ ರೀತಿಯಲ್ಲಿ ನೆರವೆಲ್ಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಸಮಯ ಮುಗಿಯುತ್ತಿರೋದ್ರಿಂದ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಅಪರ ಯೋಜನಾ ನಿರ್ದೇಶಕರಾದಂಥ ಡಾಕ್ಟರ್ BV ಕರೂರ್ ಅವರು, ಹಾಗೆಯೇ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ ಲೀಲಾ ಸಂಪಿಗೆ ಅವರು, ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.
ಕೇವಲ ಒಬ್ಬನಿಂದಾಗಿ ಈ ದೇಶ ನಿರ್ಮಾಣವಾಗಿಲ್ಲ. ನಾವೊಬ್ಬರು ಇನ್ನೊಬ್ಬರಿಗೆ ಸಹಕಾರ ಮಾಡಿದ್ದೇವೆ, ಆದ್ದರಿಂದಲೇ ಭಾರತ ನಿರ್ಮಾಣವಾಗಿದೆ. ರಸ್ತೆಗಳನ್ನು ನಾವು ಮಾಡಿದ್ದೇವೆ, ಆದರೆ ಪ್ರಯಾಣಿಕರಿಗೆ ಊಟವನ್ನು ಎಲ್ಲರೂ ಸೇರಿ ಉಣಿಸಿದ್ದೇವೆ. ಎಲ್ಲಾ ಆಸ್ಪತ್ರೆಗಳನ್ನು ನಾವು ನಿರ್ಮಿಸಿದ್ದೇವೆ, ಆದರೆ ಜನರ ಜೀವನವನ್ನು ಎಲ್ಲರೂ ಸೇರಿ ನೀಡಿದ್ದೇವೆ. ಪೋಲಿಯೋ ಅಭಿಯಾನ ನಾವು ಪ್ರಾರಂಭಿಸಿದ್ದೆವು, ಆದರೆ ಎಲ್ಲಾ ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ಎದುರಿಸುತ್ತಾ ನಾವೆಲ್ಲರೂ ಸೇರಿ ಮಕ್ಕಳನ್ನು ಬೂತ್ವರೆಗೆ ತಂದಿದ್ದೇವೆ. ಮೆಟ್ರೋ ಅನುಕೂಲತೆಯನ್ನು ನಾವು ಒದಗಿಸಿದ್ದೇವೆ, ಆದರೆ ಅದನ್ನು ನಾವೆಲ್ಲರೂ ಸೇರಿ ಮನೆಯಂತೆ ಅಲಂಕರಿಸಿದ್ದೇವೆ. ಲಕ್ಷಗಟ್ಟಲೆ ಶಾಲೆಗಳನ್ನು ನಾವು ತೆರೆದೆವು, ಆದರೆ ಮಕ್ಕಳಿಗೆ ಅವಕಾಶಗಳನ್ನು ಎಲ್ಲರೂ ಸೇರಿ ಕೊಟ್ಟಿದ್ದೇವೆ. ಆಹಾರ ಭದ್ರತೆ ಕಾನೂನನ್ನು ನಾವು ಜಾರಿಗೆ ತಂದೆವು, ಆದರೆ ಅದೇ ಆಹಾರ ಸಾಮಗ್ರಿಗಳಿಂದ ಬಲಿಷ್ಠರಾಗುವ ಪರಂಪರೆಯನ್ನು ನಾವೆಲ್ಲರೂ ಸೇರಿ ಮುಂದುವರಿಸಿದ್ದೇವೆ. ಮೊಬೈಲ್ ನೆಟ್ವರ್ಕ್ನಿಂದ ನಾವು ದೇಶವನ್ನು ಒಂದುಗೂಡಿಸಿದ್ದೇವೆ, ಆದರೆ ದೇಶದ ಗಡಿಯಲ್ಲಿ ನಮ್ಮವರಿಗೆ ಪ್ರೋತ್ಸಾಹವನ್ನು ನಾವೆಲ್ಲರೂ ಸೇರಿ ನೀಡಿದ್ದೇವೆ. ಹೀಗೆ ನಾವೆಲ್ಲರೂ ಸೇರಿ ದೇಶವನ್ನು ಪ್ರಗತಿಯ ಹಾದಿಯಲ್ಲಿ ತಂದಿದ್ದೇವೆ. ಹಾಗಿದ್ರೆ ನಾಕೆ ಹೇಳಬಾರದು ನಾವೆಲ್ಲರೂ ಸೇರಿ ಭಾರತವನ್ನು ನಿರ್ಮಿಸೋಣ ಎಂದು? ಭಾರತ ನಿರ್ಮಾಣದ ನಿದರ್ಶನ ಜನತೆಗೆ ತಲುಪಿದಾಗ ಜೀವನದಲ್ಲಿ ಬದಲಾವಣೆ. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.